ಒಬ್ಬ ಸನ್ಯಾಸಿಯಿಂದ ಆಗುವಂಥ ಕಾರ್ಯವನ್ನು 100 ಅಥವಾ 1000 ಗೃಹಸ್ಥರು ಕೂಡ ಮಾಡೋದು ಕಷ್ಟ ಇದೆ. ಮನುಷ್ಯ ತಯಾರಾದರೆ ಬೇರೆಲ್ಲವೂ ಕೂಡ ಅವನ ಸುತ್ತ ಸರಿಯಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು. ಕಷ್ಟಪಡೋದಕ್ಕೆ ಸಿದ್ಧರಾಗಿರಬೇಕು. ಕಷ್ಟಕ್ಕೆ ಹೆದರಿದವರು ಜೀವನದಲ್ಲಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳು ಮದುವೆ ಆಗಲೇಬೇಕು ಅಂತ ಏನಿಲ್ಲ. ವಿವೇಕಾನಂದ ಹೇಳುವಂಥ ಯಾವ ಸಮಸ್ಯೆಯೂ ಕೂಡ ಮನುಷ್ಯನೊಳಗಿರುವಂಥ ಆತ್ಮಶಕ್ತಿಗಿಂತ ದೊಡ್ಡದಲ್ವೇ. ಇಂದಿನ ಸಮಾಜದಲ್ಲಿ 2 ರೀತಿಯ ಸಮಾಜ ಹೋಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಒಂದು ಕಡೆ ಭಾರತೀಯತೆ ಕಡೆಗೆ ಹಿಂದಿರುತ್ತಾ ಇರುವಂಥ ಸಮಾಜವನ್ನು ಕಾಣ್ತಾ ಇದ್ದೀವಿ. ಅದರ ಅರಿವಿಲ್ಲದೆ ಇನ್ನೂ ಸ್ವಲ್ಪ ಆಧುನಿಕತೆಯ ಕಡೆಗೆ, ಪಾಶ್ಚಾತ್ಯೀಕರಣದ ಕಡೆಗೆ ಹೋಗ್ತಾ ಇರುವಂಥ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಅಂದ ತಕ್ಷಣ ನೆನಪಾಗೋದೆ ಸನ್ಯಾಸ. ಅದರಲ್ಲೂ ಸನ್ಯಾಸಿಗಳು ಅಂದ ತಕ್ಷಣ ನೆನಪಾಗೋದೆ ಪುರುಷ ಸನ್ಯಾಸಿಗಳು. ಆದ್ರೆ ಇವತ್ತು ನನ್ನ ಜೊತೆಗಿದ್ದಾರೆ ಒಬ್ಬ ಮಹಿಳಾ ಸನ್ಯಾಸಿ. ಇವರು ಬೆಂಗಳೂರಿನ ವಿಜಯನಗರದ ಶ್ರೀ ಭವತಾರಿಣಿ ಆಶ್ರಮದ ಅಧ್ಯಕ್ಷರು ಹಾಗೂ ಮಾಗಡಿ ತಾಲೂಕಿನ ಪೋಲೋಹಳ್ಳಿಯ ಶ್ರೀ ಭವತಾರಿಣಿ ಆಶ್ರಮದ ಅಧ್ಯಕ್ಷರಾದ ಮಾತಾ ವಿವೇಕಮಯಿ ಮಾತಾಜಿಯವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಜಯರಾಮ್ ಕೃಷ್ಣ. ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದೆ ಮಾತಾಜಿ. ಸಾಧು ಸಂತರು ಅಂತ ಅಂದ್ರೆ, ಈಗ ಸನ್ಯಾಸಿಗಳು ಅಂತ ಅಂದ್ರೆ ತ್ಯಾಗದ ಜೀವನ ಅಂತ ಬರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ಮಹಿಳಾ ಸನ್ಯಾಸಿ. ಎಷ್ಟೊಂದು ಜನ ಆಧ್ಯಾತ್ಮ ಜೀವಿಗಳಿಗೆ ನೀವು ಸ್ಫೂರ್ತಿಯ ನೆಲೆ ಅಂತಾನೆ ಹೇಳ್ಬೋದು. ಆದ್ರೆ ನಾವು ಸನ್ಯಾಸಿಗಳಾಗಿದ್ರು ಕೂಡ, ಯಾರೇನೇ ಆಗಿದ್ರು ಕೂಡ, ಅವರು ಮೂಲತಃ ಮನುಷ್ಯರು. ಒಬ್ಬ ಮನುಷ್ಯ ಜೀವನ ಅಂದ ತಕ್ಷಣನೇ ನಮಗೆ ನೆನಪಾಗೋದು ಮನುಷ್ಯನ ಬಾಲ್ಯ ಜೀವನ ಹೇಗಿರುತ್ತೆ ಅಂತ. ಹಾಗಾಗಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಬಾಲ್ಯ ಜೀವನವು ಒಂದು ರೀತಿಯಲ್ಲಿ ಆ ಕಾಲದಲ್ಲಿ ಅಂದ್ರೆ 1980s 80ರ ದಶಕದಲ್ಲಿ ಆಗ ಹೇಗೆ ಎಲ್ಲರ ಜೀವನ ಇತ್ತು ಹಾಗೆ ಇತ್ತು. ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮ ಪೂರ್ವಾಶ್ರಮದ ಮನೆಯಲ್ಲಿದ್ದಂತಹ ವಾತಾವರಣ. ತಂದೆ ತಾಯಿ ಇಬ್ರು ಕೂಡ ಆಧ್ಯಾತ್ಮಿಕ ಒಲವು ಇದ್ದವರು. ಹಾಗಾಗಿ ಸಾಧು ಸಂತರ ಸಂಪರ್ಕ ಇತ್ತು. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ನನ್ನನ್ನು ಪ್ರಥಮ ಬಾರಿ ಅವರು ರಾಮಕೃಷ್ಣ ಮಠಕ್ಕೆ ಕರ್ಕೊಂಡು ಹೋದ್ರು. ಬಸವನಗುಡಿ ಇಲ್ಲಿರುವಂಥ ರಾಮಕೃಷ್ಣ ಮಠಕ್ಕೆ ಕರ್ಕೊಂಡು ಹೋದ್ರು. ಸೊ ಅಲ್ಲಿಂದಲೇ ನೇರವಾಗಿ ಸ್ವಾಮಿ ವಿವೇಕಾನಂದರ ಆಕರ್ಷಣೆ, ಅಲ್ಲಿದ್ದಂತಹ ವಿಶೇಷವಾಗಿ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅವರನ್ನ ಭೇಟಿ ಆಗದಿದ್ರು ಮೊದಲು ಅವರ ಭಜನೆಯನ್ನ ಕೇಳ್ತಾ ಇದ್ವಿ, ಉಪನ್ಯಾಸಗಳನ್ನ ಕೇಳ್ತಾ ಇದ್ವಿ. ಅದರಿಂದ ವಿಶೇಷವಾದ ಆಕರ್ಷಣೆ ಉಂಟಾಯ್ತು. ಉಳಿದಂತೆ ನಮ್ಮ ಬಾಲ್ಯ ಜೀವನದಲ್ಲಿ ಒಂದು ಸಂಸ್ಕಾರಯುತವಾದಂಥ ಒಂದು ಹಿಂದೂ ಪರಿವಾರದಲ್ಲಿ ಹೇಗೆ ಒಂದು ಜೀವನ ಇರುತ್ತೋ ಆ ರೀತಿಯ ಜೀವನ ಸಹಜವಾಗಿ ಇತ್ತು. ಹೆಚ್ಚಿನ ಒಂದು ಈ ಟಿವಿ ಇದೆಲ್ಲ ನಮ್ಮ ಮನೇಲಿ ಇರ್ಲಿಲ್ಲ. ಎಷ್ಟೋ ಮನೆಗಳು ಟಿವಿ ಬಂದಿದ್ದು ಕೂಡ ನಮ್ಮ ಮನೇಲಿ ಇರ್ಲಿಲ್ಲ. ಯಾಕಂದ್ರೆ ನಾನು ಹೇಳ್ದಾಗೆ ಪೂರ್ವಾಶ್ರಮದ ತಂದೆ ತಾಯಂದ್ರು ಆ ವಿಚಾರದಲ್ಲಿ ಸ್ವಲ್ಪ ಬಹಳ ಪ್ರಜ್ಞಾಪೂರ್ವಕವಾದಂಥ ಜೀವನವನ್ನು ಅವರು ನಡೆಸ್ತಾ ಇದ್ರು. ನಮ್ಮಲ್ಲೂ ಕೂಡ ಅದನ್ನೆಲ್ಲ ಬಾಲ್ಯದಲ್ಲೇ ಭಗವದ್ಗೀತೆ ಹೇಳ್ಕೊಡುವಂತ ಪ್ರಯತ್ನ ಎಲ್ಲ ಅವರು ಮಾಡ್ತಾ ಇದ್ರು. ಸೊ ಒಂದಷ್ಟು ಆಧ್ಯಾತ್ಮಿಕ ವಾತಾವರಣದ ಒಂದು ಪರಿಚಯ ಇತ್ತು. ರಾಮಕೃಷ್ಣಾಶ್ರಮದ ಸಂಪರ್ಕದಿಂದ ಅದು ಹೆಚ್ಚಾಯಿತು. ನಿಮ್ಮ ಬಾಲ್ಯ ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯವಾಗಿತ್ತು ಅನ್ನೋದು ಇಲ್ಲಿ ಎದ್ದು ಕಾಣ್ತು. ನಿಮ್ಮ ತಂದೆ ತಾಯಂದ್ರು ಕೂಡ ಅಧ್ಯಾತ್ಮ ಜೀವಿಗಳಾಗಿದ್ದಕ್ಕೆ ನಿಮಗೆ ಈ ಲೈನಿಗೆ ಬರೋಕೆ ಬಹಳ ಸಹಾಯ ಆಯ್ತು ಅನ್ನೋದು ನಿಮ್ಮ ಬಾಲ್ಯ ಜೀವನವನ್ನ ತಿಳ್ಕೊಂಡಾಗ ನನಗೆ ಅರ್ಥ ಆಯ್ತು. ಆದ್ರೆ ನೀವು ಓದಿದಂತಹ ಪುಸ್ತಕಗಳು ಹೇಗಿತ್ತು? ಬಹಳ ಮುಖ್ಯವಾಗಿ ನೀವು ಭಗವದ್ಗೀತೆ ಅಂತ ಹೇಳಿದ್ರಿ. ಭಗವದ್ಗೀತೆಯ ಜೊತೆಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಮಾತಾಜಿ. ನನ್ನ ಬಾಲ್ಯದಲ್ಲಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿರ್ಲಿಲ್ಲ. ಅದೇ ಭಗವದ್ಗೀತೆ ಚಾಂಟಿಂಗ್, ಆ ಶ್ಲೋಕಗಳನ್ನ ಚಾಂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ರು. ಅದನ್ನ ಕಲಿತಾ ಇದ್ವಿ. ಭಗವದ್ಗೀತೆ ಓದಿದ್ದು ಅನಂತರ ರಾಮಕೃಷ್ಣ ಆಶ್ರಮ ಸಂಪರ್ಕಕ್ಕೆ ಬಂದ್ಮೇಲೆ. ಆದ್ರೆ ಪ್ರಾರಂಭದಲ್ಲಿ ನನಗೆ ಇನ್ಸ್ಪೈರ್ ಆಗಿದಂತ ಪುಸ್ತಕ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ. ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವವಿಜೇತ ವಿವೇಕಾನಂದ ಮತ್ತು ವಿಶ್ವ ಮಾನವ ವಿವೇಕಾನಂದ ಅಂತ ಹೇಳಿ 3 ಸಂಪುಟಗಳಲ್ಲಿ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಯನ್ನ ಅದ್ಭುತವಾದ ರೀತಿಯಲ್ಲಿ ಬರೆದಿದ್ದಾರೆ. ಸಮಗ್ರವಾದಂಥ ಜೀವನ ಚರಿತ್ರೆ. ನಾನು ಮೊದಲು ಮಾಡಿದ್ದೆ ಆ ಜೀವನ ಚರಿತ್ರೆಯ ಅಧ್ಯಯನ. ಸೊ ಒಂದು ಆ ಪುಸ್ತಕವನ್ನು ಬರೆದಂತಹ ಸ್ವಾಮೀಜಿಯವರ ಸಂಪರ್ಕನೂ ಸಿಕ್ಕಿತ್ತು. ಅವರ ವ್ಯಕ್ತಿತ್ವ ನಮ್ಮನ್ನ ಬಹಳಷ್ಟು ಆಕರ್ಷಿಸ್ತಾ ಇತ್ತು. ಒಬ್ಬ ಆದರ್ಶ ಸನ್ಯಾಸಿಯನ್ನ ಅಲ್ಲಿ ಕಂಡ್ವಿ. ಹಾಗೇನೇನೆ ಇಡೀ ಜಗತ್ತಿಗೆ ಅದ್ಭುತವಾದ ಸಂದೇಶ ಕೊಟ್ಟಂತ ಸ್ವಾಮಿ ವಿವೇಕಾನಂದರ ಜೀವನ ಇದೆಯಲ್ಲ, ಅದು ಚೈತನ್ಯದಾಯಕವಾದದ್ದು. ನಮ್ಮನ್ನ ಜೀವನದ ಯಾವುದೋ ಒಂದು ಮುಖ್ಯವಾದಂತಹ ಗುರಿ ಇನ್ನೇನೋ ಇದೆ, ಕೇವಲ ಓದೋದು
ಒಂದು ಕೆಲ್ಸಕ್ಕೆ ಹೋಗೋದು, ಸಂಸಾರ ಇಷ್ಟೇ ಅಲ್ಲ, ಅದನ್ನು ಮೀರಿರುವಂತಹ ಒಂದು ಜೀವನ ಇದೆ 2 ರೀತಿಯಲ್ಲಿ. ಸ್ವಾಮೀಜಿ ಅದನ್ನೇ ರಾಮಕೃಷ್ಣ ಆಶ್ರಮಕ್ಕೆ ಮೋಟೋ ಕೊಟ್ಟಿದ್ದಾರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಸೊ ಸಮಾಜಕ್ಕೂ ಏನಾದ್ರೂ ಮಾಡ್ಬೇಕು ಅನ್ನೋ ಹಂಬಲ ಸಹಜವಾಗಿಯೇ ವಿವೇಕಾನಂದ ಅಧ್ಯಯನದಿಂದ ತೀವ್ರ ಆಗ್ತಾ ಹೋಯ್ತು. ಆಮೇಲೆ ಆತ್ಮನೋ ಮೋಕ್ಷಾರ್ಥಂ, ಮನುಷ್ಯ ಜೀವನ ಸಿಕ್ಕ ಮೇಲೆ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತಿಯನ್ನ ಪಡ್ಕೊಳ್ಬೇಕು, ಅದೇ ಮನುಷ್ಯ ಜೀವನದ ಪರಮ ಗುರಿ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ. ಸೊ ಈ 2 ಉದ್ದೇಶಗಳೇ ಆಕರ್ಷಿಸಿದ್ದು. ಮತ್ತು ವಿವೇಕಾನಂದರ ಜೀವನ ಅಂತಹ ಒಂದು ಶ್ರೇಷ್ಠ ಜೀವನವನ್ನು ನಡೆಸಬೇಕನ್ನೋ ಹಂಬಲವನ್ನ ಹುಟ್ಟಿಸ್ತು ನನ್ನಲ್ಲಿ. ಹಾಗಾಗಿ ಈ ಜೀವನಕ್ಕೆ ಬಂದಾಗ ಪ್ರಾರಂಭದಲ್ಲಿ ಮಾಡಿದಂತ ಅಧ್ಯಯನ ವಿವೇಕಾನಂದರದ್ದೇ. ಆಮೇಲೆ ಅವರ ಕೃತಿ ಶ್ರೇಣಿ ದಿ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಅದು ವಿದ್ಯಾರ್ಥಿ ದೆಸೆಯಲ್ಲೇ ನಾನು ಬಹುಶಃ PUC ಡಿಗ್ರಿಯಲ್ಲಿ ಇರುವಾಗಲೇ ಇದನ್ನೆಲ್ಲ ಓದೋದಕ್ಕೆ ಪ್ರಾರಂಭ ಮಾಡಿದೆ. ನಾನು BCom ಮುಗಿಸಿ CA ಮಾಡ್ತಾ ಇದ್ದೆ. ನನ್ನ ಇಂಟರ್ನ್ಶಿಪ್ ಎಲ್ಲ ಮುಗ್ದಿತ್ತು, ಇನ್ನೊಂದು ಎಕ್ಸಾಮ್ ಬಾಕಿ ಇತ್ತು, ಅಷ್ಟರಲ್ಲಿ ಇನ್ ಸಾಕು ಅಂತ ಅನ್ಸಿ ತ್ಯಾಗ ಜೀವನವನ್ನ ಕೈಕೊಂಡಿದ್ದಾಯ್ತು. ಮೂಲತಃ ಬೆಂಗಳೂರು, BCom ಮಾಡ್ಕೊಂಡು CA ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇಂಟರ್ನ್ಶಿಪ್ ಮಾಡ್ತಾ ಇನ್ನೊಂದು ಎಕ್ಸಾಮ್ ಬರ್ದಿದ್ರೆ ಅದು ಕ್ಲಿಯರ್ ಆಗಿದ್ರೆ ನೀವು CA ಅಂತ ಬದುಕು ಒಂದ್ ಕಡೆ. ಆದ್ರೆ ನಿಮ್ಮೆಲ್ಲ ಅಧ್ಯಯನಗಳನ್ನ ನೋಡಿದಾಗ ಮನಸ್ಸು ಮಾತ್ರ ತ್ಯಾಗದ ಜೀವನದ ಕಡೆ. ಇದನ್ನ ಮನೇಲಿ ಹೇಗೆ ಎಕ್ಸೆಪ್ಟ್ ಮಾಡಿದ್ರು, ನೀವು ತ್ಯಾಗ ಜೀವನಕ್ಕೆ ಬರ್ತೀರಾ ಅಂತ? ಯಾಕಂದ್ರೆ ಕಾವಿನ ಈ ಸಮಾಜ ಹೇಗೆ ಎಕ್ಸೆಪ್ಟ್ ಮಾಡುತ್ತೆ, ಅದ್ರಲ್ಲೂ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಂತೂ ಸುಲಭ ಅಲ್ಲ, ಅಂದ್ಮೇಲೆ ಅವಾಗಿನ ಕಾಲದಲ್ಲೂ ಕೂಡ ಅಷ್ಟು ಸುಲಭ ಆಗಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ನೀವು ಮನೇಲಿ ಹೇಗೆ ಅಪ್ರೋಚ್ ಮಾಡಿದ್ರಿ, ತ್ಯಾಗ ಜೀವನಕ್ಕೆ ಬಂದಂತ ಹಾದಿ ಹೇಗಿತ್ತು ಅಂತ? ನಾನು ಡಿಗ್ರಿಯಲ್ಲಿ ಓದುವಾಗ ಮತ್ತು CA ಮಾಡುವಾಗ್ಲೂ ಕೂಡ ಆಶ್ರಮದ ಸಂಪರ್ಕ ಸತತವಾಗಿರ್ತಾ ಇತ್ತು. ಬಹುಶಃ ನನ್ನ ತಂದೆ ತಾಯಿಗೆ ಅದರ ಒಂದು ಸುಳಿವು ಸಿಕ್ಕಿರ್ಬೇಕು, ಈ ಜೀವನದಲ್ಲಿ ಆಸಕ್ತಿ ಇದೆ ಅಂತ. ಮತ್ತು ಅವರು ಕೂಡ ಅವರೇ ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ರಿಂದ ಅವರು ನನ್ ಬಹಳ ಅಡಚಣೆ ಆಗ್ಲಿಲ್ಲ. ಸ್ವಲ್ಪ ಕೇಳಿದ್ರು, ನಿಜವಾಗ್ಲೂ ಆಗುತ್ತಾ ಈ ಜೀವನ ಮಾಡೋದು ಒಳ್ಳೇದಲ್ವಾ ಅಂತ. ಬಟ್ ಯಾವಾಗ ನಾನು ನನ್ನ ದೃಢ ಮನಸ್ಸನ್ನ ಹೇಳಿದ್ನೋ ಅವ್ರು ಒಪ್ಕೊಂಡ್ರು. ಐ ವಾಸ್ ಲಕ್ಕಿ ಇನ್ ದಟ್ ಸೆನ್ಸ್, ನನಗೆ ಕಷ್ಟ ಆಗ್ಲಿಲ್ಲ. ಆದ್ರೆ ನಮ್ಮ ಆಶ್ರಮಕ್ಕೆ ಸೇರಿದಂತ ಎಷ್ಟೋ ಯುವತಿಯರ ವಿಚಾರದಲ್ಲಿ ನಾನು ನೋಡಿದ್ದೀನಿ, ಬಹಳ ಕಷ್ಟ ಆಗಿದೆ. ಕೆಲವ್ರು ಬಂದು ಗಲಾಟೆ ಮಾಡಿ ವಾಪಸ್ ಕರ್ಕೊಂಡು ಹೋಗಿರುವಂತ ಸಂದರ್ಭಗಳು, ಅಥವಾ ಹತ್ತು ಕರೆದು ಅವ್ರನ್ನ ಭಾವನಾತ್ಮಕವಾಗಿ ದುರ್ಬಲಗೊಳಿಸಿ ಅವ್ರನ್ನ ಕರ್ಕೊಂಡು ಹೋಗಿರುವಂತ ಸಂದರ್ಭಗಳು. ಮತ್ತೆ ಕೆಲವರು ವಾಪಸ್ ಬಂದಿದ್ದಾರೆ, ಗಟ್ಟಿ ಮನಸ್ಸಿರೋರು ಮತ್ತೆ ದೃಢವಾಗಿರುವವರು. ಹೌದು, ಸಮಾಜದಲ್ಲಿ ಅದರಲ್ಲೂ 25 ವರ್ಷಗಳ ಹಿಂದೆ ಎಲ್ಲ ಹೇಳೋದಾದ್ರೆ ಸ್ತ್ರೀಯರು ಹೀಗೆ ಸ್ವತಂತ್ರವಾಗಿ ಆಶ್ರಮಗಳನ್ನ ಪ್ರಾರಂಭ ಮಾಡಿ ನಡೆಸಿ ಬದುಕುವಂತರ ಕಲ್ಪನೆ ಸ್ವಲ್ಪ ಭಯ, ತಂದೆ ತಾಯಂದ್ರಲ್ಲಿ ಒಂದ್ ಸ್ವಲ್ಪ ಭಯ ಹುಟ್ಟಿಸುವ ರೀತಿಯಲ್ಲೇ ಇತ್ತು. ಅದು ಹೇಗಿರ್ತಾರೆ ಇವರು, ಒಬ್ಬೊಬ್ರೆ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ, ಇವ್ರ ಜೀವನಕ್ಕೆ ಏನು ಸೆಕ್ಯೂರಿಟಿ ಅನ್ನೋದು. ಆದ್ರೆ ಇಲ್ಲಿ ನಮ್ಮ ಗುರುಗಳ ಪಾತ್ರ ಬಹಳ ವಿಶೇಷ. ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅಂತ ನಾನು ಹೇಳಿದೆ, ಕರ್ನಾಟಕದಲ್ಲಿ ಶ್ರೀರಾಮಕೃಷ್ಣ, ಶಾರದಾಮಾತೆ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ, ಸಂದೇಶಗಳನ್ನ ಕರ್ನಾಟಕದಾದ್ಯಂತ ಜನಮಾನಸಕ್ಕೆ ತಲುಪಿಸಿದಂತ ಮಹಾಪುರುಷರು. ಅವರ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನ, ಅವರು ಅದ್ಭುತವಾದ ಗಾಯಕರಾಗಿದ್ರು, ಪುಸ್ತಕಗಳನ್ನ ಬರೆದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 100ಕ್ಕೂ ಹೆಚ್ಚು ತ್ಯಾಗಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವ್ರನ್ನ ನೋಡಿ ಎಷ್ಟೋ ಜನ ತಂದೆ ತಾಯಿನ ನಮ್ಮ ಮಕ್ಳು ನಿಮಗೆ ಸಮರ್ಪಣೆ ಮಾಡ್ತೀವಿ, ಒಳ್ಳೆ ಸನ್ಯಾಸಿಗಳನ್ನ ಮಾಡಿ, ಒಳ್ಳೆ ಸನ್ಯಾಸಿನಿಯರನ್ನ ಮಾಡಿ ಇವರನ್ನ ನೀವು ಮಾಡಬಲ್ಲಿರಿ ಅಂತ ಒಂದು ಭರವಸೆಯಿಂದ ತಂದು ಬಿಟ್ಟು ಹೋದಂತ ಸಂದರ್ಭಗಳಿವೆ. ಸೊ ಮತ್ತು ಅಂತಹ ಗುರುವಿನ ಮಾರ್ಗದರ್ಶನ, ಅಂತಹ ಗುರುವಿನ ಒಂದು ಕೃಪೆ, ಆಶೀರ್ವಾದ ಇದ್ದದ್ರಿಂದ ಅದು ಯಾವ ರೀತಿಯಲ್ಲೂ ಕಷ್ಟ ಅಷ್ಟು ಅನ್ನಿಸ್ಲಿಲ್ಲ. ಆ ಧೈರ್ಯ ನಮ್ಗೆಲ್ಲ ಇದ್ದದ್ದು ಒಂದೇ ಧೈರ್ಯ, ಏನು ಅಂತ ಹೇಳಿದ್ರೆ ಸ್ವಾಮೀಜಿ ಇದ್ದಾರೆ, ನಮ್ಮ ಗುರುಗಳು ನಮ್ಮ ಪಾಲಿಗಿದ್ದಾರೆ, ಏನಿದ್ರೂ ಕೂಡ ಎದುರಿಸಬಹುದು ಅಂತ ಹೇಳುವಂತ ಒಂದು ಅವ್ಯಕ್ತವಾದಂತಹ ಮಾತಿಲ್ಲದೆಯೇ ಅರ್ಥ ಆಗುವಂತ ಒಂದು, ಹೃದಯಕ್ಕೆ ಅರ್ಥ ಆಗುವಂತ ಒಂದು ಭರವಸೆ, ಅದು ಧೈರ್ಯ ನಮ್ಮ ಬಂದದ್ರಿಂದ ನನಗೆ ವೈಯಕ್ತಿಕವಾಗಿ ಕಷ್ಟ ಆಗಿಲ್ಲ. ಬಟ್ ಇವತ್ತಿಗೂ ಕೂಡ ಸಮಾಜದಲ್ಲಿ ಹೆಣ್ಮಕ್ಳು ಈ ಜೀವನ ತೆಗೆದುಕೊಳ್ಬೇಕಾದ್ರೆ ಕಷ್ಟ ಇದೆ. ಎಷ್ಟೋ ಜನ ಹೇಳ್ದೇನೆ ಬರ್ಬೇಕಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ನಮ್ಮ ಆಶ್ರಮಗಳಲ್ಲಿ ನಾವು ತಂದೆ ತಾಯಿದ ಅನುಮತಿ ಇರಬೇಕು ಅಂತ ಹೇಳ್ತೀವಿ, ಯಾವುದೇ ರೀತಿಯ ಮುಂದೆ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿ. ಹಾಗಾಗಿ ಅನುಮತಿ ಕೇಳಿದಾಗ ಅವ್ರು ಬೇಡ ಅಂತ ಹೇಳ್ತಾರೆ. ಬಹಳ ಹೋರಾಟ ಮಾಡಿ ಕೆಲವರೆಲ್ಲ ಒಪ್ಸಿ ಬರ್ಬೇಕಾಗತ್ತೆ. ಸುಲಭವಾಗಿ ಒಪ್ಕೊಂಡು ಕಳಿಸ್ಕೊಡೋರು ಬಹಳ ಕೆಲವರೇ. ಹಾಗೆ ನನ್ನ ದಿವ್ಯತೆಯರ ಕೃಪೆ, ನನಗದು ಸುಲಭ ಆಯ್ತು.
ನಿಮಗೆ ಈಸಿ ಆಯ್ತು ಈ ಮಾರ್ಗಕ್ಕೆ ಬರೋಕೆ ಅಂತ ಹೇಳಿದ್ರಿ. ಆದ್ರೆ ಒಂದಿಷ್ಟು ಜನಕ್ಕೆ ಈಗಿನ ಕಾಲದಲ್ಲಿ ಆಧ್ಯಾತ್ಮ ಅನ್ನೋದು ಫ್ಯಾಷನ್ ಆಗ್ತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ವೈರಾಗ್ಯಕ್ಕೂ ಸೋಮಾರಿತನಕ್ಕೂ ಸಾಗರದಷ್ಟು ಅಂತರ. ಈಗಿನ ಕಾಲದಲ್ಲಿ ಸ್ವಲ್ಪ ಏನಾದ್ರೂ ಬೇಜಾರಾಯ್ತು, ಸ್ವಲ್ಪ ಏನಾದ್ರೂ ನಾವು ಮನೆಯಿಂದ ಏನೋ ಜಗಳ ಮಾಡ್ಕೊಂಡ್ವಿ, ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಏನೋ ಒಂದು ಬ್ರೇಕಪ್ ಆಯ್ತು, ಮತ್ತೊಂದು ಆಯ್ತು ಅಂದ ತಕ್ಷಣನೇ ನನಗೆ ವೈರಾಗ್ಯ ಬಂದ್ಬಿಡ್ತು, ನನಗೆ ಏನೋ ಬೇಡ ಈ ಪ್ರಪಂಚದಲ್ಲಿ ಎಲ್ಲಾ ಬಿಟ್ಟು ನಾನು ಏನೋ ಮಠ ಸೇರ್ಕೊಬಿಡ್ತೀನಿ, ಆಶ್ರಮ ಸೇರ್ಕೊಬಿಡ್ತೀನಿ ಅಂತ ತರುಣಿಯರು ಹೇಳೋ ಅಂತ ಮಾತುಗಳಿದು. ಆದ್ರೆ ಒಂದು ಈ ಶಾರದಾ ಆಶ್ರಮಕ್ಕಾಗಿರ್ಬೋದು, ನಮ್ಮ ರಾಮಕೃಷ್ಣ ಆಶ್ರಮಕ್ಕಾಗಿರ್ಬೋದು, ಯಾರಾದ್ರೂ ಯುವಕ ಯುವತಿಯರು ಬಂದು ಸೇರ್ಕೊಳ್ತಾರೆ ಅಂದ್ರೆ ಪ್ರೊಸೀಜರ್ ಏನಿದೆ, ಬಂದಂತ ಎಲ್ಲಾ ಯುವತಿಯರನ್ನ ನೀವು ಸೇರ್ಸ್ಕೊಳ್ತೀರಾ ಅಥವಾ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನೋದಾಗಿರ್ಬೋದು, ಅವರನ್ನ ಆಧ್ಯಾತ್ಮವಾಗಿ ಯಾವ ರೀತಿ ಗಟ್ಟಿಯಾಗಿ ನೀವು ತಯಾರು ಮಾಡ್ತೀರಾ ಅಂತ. ಇನ್ಫ್ಯಾಕ್ಟ್ ಮಾತಾಜಿ ನನ್ನ ಒಂದು ಪುರುಷೋತ್ತಮಾನಂದಜಿ ಇದು ಒಂದು ಓದ್ತಾ ಇದೆ, ಯಶಸ್ಸಿನ ರಹಸ್ಯ ಅಂತ. ಅದರಲ್ಲಿ ಸ್ವಾಮೀಜಿ ಬರ್ದಿದ್ರು ಏನಂದ್ರೆ, ಹೀಗೆ ಒಬ್ಬ ಯುವತಿ ಬೇಜಾರಾಗಿ ಬರೀತಾಳೆ, ಒಂದು ಲೆಟರ್ ಬರೀತಾಳೆ, ನಂಗೆ ಬೇಜಾರಾಗ್ಬಿಟ್ಟಿದೆ, ನಾನು ಬಂದ್ಬಿಡ್ತೀನಿ, ನಾನು ಸನ್ಯಾಸಿ ಆಗ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ಒಂದು ಆಫ್ಟರ್ 6 months ಅವಳ ಮೈಂಡ್ ಫುಲ್ ಚೇಂಜ್ ಆಗಿರುತ್ತೆ. ಇಲ್ಲ, ಬಾಯ್ ಫ್ರೆಂಡ್ ನನ್ ಜೊತೆ ಚೆನ್ನಾಗ್ ಆಗ್ಬಿಟ್ಟ, ನನ್ಗೆ ಅವನ ಜೊತೆನೆ ಮದುವೆ ಆಗ್ತೀನಿ ಅಂತ. ಈ ತರದನ್ನೆಲ್ಲ ನೀವ್ ಹೇಗ್ ಹ್ಯಾಂಡಲ್ ಮಾಡ್ತೀರಾ ಅಂತ. ಸತ್ಯ ಭಾವನಾ, ನೀ ಹೇಳ್ದಾಗೆ ಸನ್ಯಾಸಕ್ಕೂ ಅಥವಾ ವೈರಾಗ್ಯಕ್ಕೂ ಸೋಮಾರಿತನಕ್ಕೂ ಅಜಗಜಾಂತರ, ಸಾಗರದಷ್ಟು ಬದಲಾವಣೆ. ಆದ್ರೆ ಸನ್ಯಾಸಿಯ ಜೀವನ ಒಂದು ರೀತಿಯಲ್ಲಿ ಪ್ರವೃತ್ತಿ ಮಾರ್ಗ ಅಲ್ಲ, ಅದು ನಿವೃತ್ತಿ ಮಾರ್ಗ. ಏನೋ ಒಂದು ಕಾರ್ಯಪ್ರವೃತ್ತವಾಗಿ ನಾವೇನೋ ಸಮಾಜದಲ್ಲಿ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ, ದುಡಿತಾರೆ, ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ. ಸನ್ಯಾಸಿಗಳು ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ರೆ ಅದು ಸೋಮಾರಿತನ ಅಂತ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದ ಜೀವನದಲ್ಲೇ ಒಂದು ಘಟನೆ ಬರುತ್ತೆ. ಅವರನ್ನ ಒಂದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ತುಂಬಾ ಆಡ್ಕೊಳ್ತಾನೆ, ನೀವು ಎಷ್ಟು ಸೋಮಾರಿಗಳು, ಯಾಕೆ ನೀವೇನು ದುಡಿಯೋದಿಲ್ಲ ಅಂತೆಲ್ಲ ಹೇಳಿ. ಸ್ವಾಮೀಜಿ ಸುಮ್ಮನೆ ಇರ್ತಾರೆ. ಆಮೇಲೆ ಹಸುವಾದಾಗ ರಾಮ ಅವ್ರಿಗೆ ಯಾರನ್ನೋ ಮೂಲಕ ಊಟ ಕಳಿಸ್ತಾನೆ ಅಂತ ಒಂದು ಸ್ವಾರಸ್ಯದ. ಸ್ವಾಮಿ ವಿವೇಕಾನಂದ ಕೂಡ ಈ ಪ್ರಶ್ನೆಯನ್ನು ಬಹಳ ಜನ ಕೇಳಿರ್ತಾರೆ, ನೀವು ಗಟ್ಟುಮುಟ್ಟಾಗಿದ್ದೀರಾ, ಯಾಕೆ ದುಡಿಬಾರದು, ಯಾಕೆ ಭಿಕ್ಷೆ ಬೇಡ್ತೀರಾ, ಯಾಕೆ ಬದುಕ್ತೀರಾ ಅಂತ. ಆದ್ರೆ ನೆನ್ಪಿಟ್ಕೋಬೇಕು, ಒಬ್ಬ ಸನ್ಯಾಸಿಯ ಜೀವನದಿಂದ ಸಮಾಜದಲ್ಲಿ ಸಾವಿರಾರು ಜನರಿಗೆ ಒಳಿತುಂಟಾಗತ್ತೆ, ಹಲವಾರು ರೀತಿಗಳಲ್ಲಿ. ಅವನು ಹೊರನೋಟಕ್ಕೆ ಸುಮ್ಮನೆ ಇರುವಂತೆ ಕಾಣಿಸಿದ್ರು ಕೂಡ ಶ್ರೀರಾಮಕೃಷ್ಣರ ಬಗ್ಗೆ ನನ್ಗೆ ರವೀಂದ್ರನಾಥ್ ಟಾಗೋರ್ ಹೇಳಿರೋದು ಅನ್ಸುತ್ತೆ. ಏನು ಅಂತ ಹೇಳಿದ್ರೆ, ಬಾಹ್ಯ ನೋಟಕ್ಕೆ ಶ್ರೀರಾಮಕೃಷ್ಣ ಏನನ್ನೂ ಮಾಡ್ಲಿಲ್ಲ, ಬಟ್ ಇಂಟರ್ನಲಿ ಹಿ ವಾಸ್ ವೆರಿ ಆಕ್ಟಿವ್ ಅಂತ. ದಕ್ಷಿಣೇಶ್ವರದ ದೇವಸ್ಥಾನದಲ್ಲೇ ಇದ್ದು ಬಿಟ್ರು, ಅವ್ರು ಎಲ್ಲೂ ಹೋಗ್ಲೇ ಇಲ್ಲ ಅಲ್ಲಿಂದ ಬಿಟ್ಟು. ಆದ್ರೆ ಅವ್ರ ಜೀವನ ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ, ಅವರಿಂದ ಎಷ್ಟೆಲ್ಲ ಕಾರ್ಯ ನಡೆದೋಯ್ತು. ಅವರು ಕಾರಣವಾಗಿ ಸ್ವಾಮಿ ವಿವೇಕಾನಂದರ ಮೂಲಕ, ಅವರ ಇತರ ಶಿಷ್ಯರ ಮೂಲಕ ಎಷ್ಟೆಲ್ಲ ಕಾರ್ಯ. ಸೊ ಇಂಟರ್ನಲಿ ವಾಸ್ ವೆರಿ ಆಕ್ಟಿವ್ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹಾಗೆ ಒಬ್ಬ ಸನ್ಯಾಸಿ ಇಡೀ ಎಷ್ಟು ಸಮಾಜದಲ್ಲಿ ಇರುವಂತ ಜನರಿಗೆ ಸಾಂತ್ವನ ಕೊಡ್ತಾನೆ, ಧರ್ಮದ ಜೀವನದ ಬಗ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅಧ್ಯಾತ್ಮದ ಬಗ್ಗೆ ಮಾರ್ಗದರ್ಶನ ಕೊಡ್ತಾನೆ. ಇನ್ನು ಇವಾಗಂತೂ ರಾಮಕೃಷ್ಣ ಮಠ ಮತ್ತು ಇವತ್ತಿನ ಕಾಲದಲ್ಲಿ ಹಲವಾರು ಸನ್ಯಾಸಿಗಳ ಸಂಸ್ಥೆಗಳು ನಾವೇನ್ ಗಮನಿಸ್ತೀವಿ ಅಂತಂದ್ರೆ, ಎಲ್ಲರೂ ಕೂಡ ಸೇವಾ ಚಟುವಟಿಕೆಗಳನ್ನು ಕೈಗೊಂಡಿರ್ತಾರೆ. ಬಡವರಿಗೆ ಆಸ್ಪತ್ರೆಗಳು, ಶಾಲೆಗಳನ್ನ ನಡೆಸೋದು, ಇಂಥ ಹಲವಾರು ಕಾರ್ಯಕ್ರಮಗಳು. ಒಬ್ಬ ಸನ್ಯಾಸಿಯಿಂದ ಆಗುವಂತ ಕಾರ್ಯವನ್ನ 100 ಅಥವಾ 1000 ಗೃಹಸ್ಥರು ಕೂಡ ಮಾಡೋದು ಕಷ್ಟ ಇದೆ. ಅಷ್ಟರ ಮಟ್ಟಿಗೆ ಒಬ್ಬ ಸನ್ಯಾಸಿ ಕಾರ್ಯಪ್ರವೃತ್ತನ ಅಂತ. ಆಶ್ರಮ ಜೀವನ ಅಂದ್ರೆ ಅದು ಶ್ರಮದ ಜೀವನ ಅಂತಲೇ ಅರ್ಥ. ಅಲ್ಲಿ ಸೋಮಾರಿತನ ಅಲ್ಲ, ಇಲ್ಲಿ ಸೋಮಾರಿತನಕ್ಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ಇಲ್ಲಿ ಶಿಸ್ತು, ಸಮಯ ಪಾಲನೆ, ಪ್ರತಿದಿನ ಎಷ್ಟು ಗಂಟೆಗೆ ಆಗ್ಲೇಬೇಕು. ಕೆಲವೊಮ್ಮೆ ನಾವು ಒಪ್ಕೊಂಡಿರೋ ಕಾರ್ಯಕ್ರಮಗಳು ನಡೆಸ್ಬೇಕಾದ್ರೆ ನಮ್ಗೆ ಎಷ್ಟೇ ಕಾಯಿಲೆ ಇದ್ರು, ಜ್ವರ ಬಂದಿದ್ರು ಹೋಗಿ ಮಾಡ್ತಾನೆ ಇರ್ತೀವಿ. ಎಲ್ಲರೂ ಮಾಡ್ತಾ ಇರ್ತಾರೆ ಆ ತರ ಸನ್ಯಾಸಿ ಜೀವನ. ಸೊ ಇಲ್ಲಿ ಹೆಚ್ಚು ಕಡಿಮೆ ನಮ್ಗೆಲ್ಲ ಹಾಲಿಡೇ ಅನ್ನೋದೆಲ್ಲ ಬಹಳ ದೂರದ ಕಲ್ಪನೆ ಅದು. ಸೊ ಇಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಇರೋದ್ರಿಂದ ಇದನ್ನ ಯಾವ ರೀತಿಯಲ್ಲೂ ಇದು ಸೋಮಾರಿತನ ಅಂತ ಅನ್ಸೋದೇ ಇಲ್ಲ. ಕೆಲವೊಮ್ಮೆ ಇದೇನು ಇದರ ಆಳ ಅಗಲ ತಿಳ್ಕೊಳ್ಳದೆ ಜನ ಬಂದ್ಬಿಡ್ತಾರೆ. ನಾವು ಕೂಡ ಈ ಜೀವನವನ್ನ ಸ್ವೀಕರಿಸ್ತೀವಿ. ಕೆಲವೊಮ್ಮೆ ಅವ್ರಿಗೇನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ, ಏನೋ ಒಂದು ಕಷ್ಟ ಬಂದಿರುತ್ತೆ, ಸಮಸ್ಯೆ ಬಂದಿರುತ್ತೆ, ಅಥವಾ ಕೆಲವೊಮ್ಮೆ ಎಕ್ಸಾಮ್ ಹತ್ರ ಬಂದಾಗ್ಲೂ ವೈರಾಗ್ಯ ಬರುವಂತ ಸಾಧ್ಯತೆಗಳು ಇವೆ. ಇದನ್ನ ನಮ್ಮ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ವೈರಾಗ್ಯ ಅಂತ ಕರೀತಾರೆ. ಮರ್ಕಟ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತೆಲ್ಲ. ಯಾರೋ ಆತ್ಮೀಯರು ಸತ್ತೋಗ್ಬಿಟ್ಟಾಗ ಎಲ್ಲ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಅನ್ಸುತ್ತೆ, ಸ್ಮಶಾನ ವೈರಾಗ್ಯ ಅಂತ ಶ್ರೀರಾಮಕೃಷ್ಣ ಅಂತಾರೆ. ಮರ್ಕಟ ವೈರಾಗ್ಯ ತಾತ್ಕಾಲಿಕವಾಗಿ ಬರುತ್ತೆ, ಮತ್ತೆ ಎಲ್ಲ ಸರಿ ಹೋಗ್ಬಿಟ್ರೆ ಮತ್ತೆ ಹೋಗ್ಬಿಡುತ್ತೆ. ಸೊ ಈ ಭಾವನೆಯಿಂದ ಬರ್ತಾರೆ. ಸಾಮಾನ್ಯವಾಗಿ ನಾವು ಅದಕ್ಕೆ ಆಶ್ರಮಗಳಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ 1 ವರ್ಷ 2 ವರ್ಷ ಸತತವಾಗಿ ನಮ್ಮ ಹತ್ರ ಮೊದಲು ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ನೀವು ಈ ಜೀವನ ಏನೇ ಅಂತ ಅರ್ಥ ಮಾಡ್ಕೊಳ್ಳಿ, ದಿವ್ಯತ್ರೆಯರ ಜೀವನವನ್ನ ಅಧ್ಯಯನ ಮಾಡಿ, ನಾವು ನಿಮಗೆ ಈ ಸಾಧ್ಯ ಆಗುತ್ತಾ ಅನ್ನೋದನ್ನ ಗಮನಿಸ್ತೀವಿ. ಆಮೇಲೆ ಯು ಟೇಕ್ ದ ಬಿಗ್ ಸ್ಟೆಪ್ ಅಂತ.
ಏಕಾಏಕಿ ನಾವು ಸೇರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಹಾಗೆ ಯಾವುದೋ ಒಂದು ಸಮಸ್ಯೆಗೆ ಹೆದರಿ ಬರುವವರು ನಾನು ನೋಡಿರೋ ಪ್ರಕಾರ ಆಶ್ರಮದಲ್ಲಿ 3 ದಿನ ಇರೋತ್ತಿಗೆ ಅವ್ರು ಸುಸ್ತಾಗ್ಬಿಡ್ತಾರೆ. ಟಿವಿ ಇರೋದಿಲ್ಲ, ನ್ಯೂಸ್ ಪೇಪರ್ ಇರೋದಿಲ್ಲ, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಊಟ ತಿಂಡಿ ಸಮಯ ಇರುತ್ತೆ, ಅವ್ರು ಏನ್ ಬೇಕಿರೋ ತಿಂತೀವಿ ಅಂದ್ರೆ ಅಂಗಡಿಯಿಂದ ತಂದು ತಿನ್ನೋ ಆಗಿರೋದಿಲ್ಲ. ಸೊ ಈ ಜೀವನ ಮತ್ತು ಫೋನ್ ಅಂತೂ ಇಲ್ವೇ ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬರೀ ಫೋನ್ ಕಾಲ್ಸ್ ಒಂದು ಮಾಡ್ಕೋಬಹುದು. ಸೊ ಈ ವಾತಾವರಣದಲ್ಲಿ ನಿಜವಾದ ವೈರಾಗ್ಯ ಇಲ್ಲೇ ಇದ್ರೆ ಅವ್ರು 3 ದಿನ ಅಥವಾ ಹೆಚ್ಚು ಒಂದು ವಾರ ಇರಬಲ್ಲರಿದ್ರೆ ಅವರೇ ಹೊರಟು ಬಿಡ್ತಾರೆ. ಸೊ ಇಟ್ ಇಸ್ ನಾಟ್ ಸೊ ಈಸಿ. ಒಳಗಿನಿಂದ ಅಂತರಂಗದಿಂದ ವೈರಾಗ್ಯ ಇದ್ದ ಪಕ್ಷದಲ್ಲಿ ಮತ್ತು ಸತ್ಯದ ಕಡೆ ಒಂದು ಆಕರ್ಷಣೆ, ಭಗವಂತ ಬೇಕು ಅಂತ ಹೇಳುವಂತ ಮುಮುಕ್ಷತ್ವ ತೀವ್ರವಾಗಿದ್ದರೆ ಮಾತ್ರನೇ ಈ ಜೀವನದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅವರವರೇ ಪರೀಕ್ಷೆ ಮಾಡ್ಕೊಂಡು ನೋಡ್ಬೋದು. 1 ವಾರ ಹೋಗಿ ಒಂದು ಯಾವ್ದಾದ್ರು ಒಂದು ಆಶ್ರಮ ಇದ್ರೆ ಅವ್ರಿಗೆ ಸಾಧ್ಯವೋ ಇಲ್ಲೋ ಗೊತ್ತಾಗತ್ತೆ. ಆದ್ರೆ ಇನ್ನೂ ಒಂದಿದೆ, ಕೆಲವರೆಲ್ಲ ಸ್ವಲ್ಪ ಕಾಲ ಇದ್ದು ಕೂಡ ವಾಪಸ್ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಮಕೃಷ್ಣ ಪರಂಪರೆಯಲ್ಲಿ ಏನು ಅಂತ ಹೇಳಿದ್ರೆ ಒಂದು 9 ವರ್ಷ ಅವ್ರನ್ನ ಪರೀಕ್ಷೆ ಮಾಡ್ಲಾಗತ್ತೆ. ಕಾವಿ ಬಟ್ಟೆಯನ್ನು ಕೊಡೋ ಮೊದಲು, ಸನ್ಯಾಸ ದೀಕ್ಷೆ ಕೊಡೋ ಮೊದಲು ಬ್ರಹ್ಮಚರ್ಯ ಜೀವನದಲ್ಲಿ 9 ವರ್ಷ ಅವ್ರು ಕಲಿಬೇಕಾಗತ್ತೆ. ಅಷ್ಟರಲ್ಲಿ ಸಾಮಾನ್ಯವಾಗಿ ಅವ್ರ ಪರೀಕ್ಷೆ ಆಗ್ಬಿಡುತ್ತೆ. ಈ ಜೀವನದಲ್ಲಿ ಅವರು ಇರಬಲ್ಲರೋ ಇಲ್ವೋ ಅಂತೇಳಿ ಎಲ್ಲ ಭೋಗವನ್ನು ಕೂಡ ತ್ಯಜಿಸಿ ಬ್ರಹ್ಮಚರ್ಯವನ್ನ ಕಾಪಾಡಿಕೊಂಡು ಭಗವಂತನೇ ಬೇಕು ಅನ್ನೋ ಜೀವನವನ್ನು ಅವ್ರು ನಡೆಸಬಹುದೋ ಇಲ್ಲೋ ಅನ್ನೋ ಪರೀಕ್ಷೆ 9 ವರ್ಷಗಳಲ್ಲಿ ಸಾಮಾನ್ಯವಾಗಿ ಆಗೋಗ್ಬಿಡುತ್ತೆ. ಸೊ ಆಮೇಲೆ ಅವ್ರು ಇಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಆಶ್ರಮದಲ್ಲಿ ಸೇರ್ಕೊಳ್ಳೋದಕ್ಕೆ ರಾಮಕೃಷ್ಣ ಪರಂಪರೆಯಲ್ಲಿ ಸಾಮಾನ್ಯವಾಗಿ ವಿ ಇನ್ಸಿಸ್ಟ್ ಆನ್ ಅ ಡಿಗ್ರಿ. ಹೆಚ್ಚು ಓದಿದಷ್ಟು ಒಳ್ಳೇದು ಅಂತ ಭಾವಿಸ್ತೀವಿ. ಯಾಕಂತ ಹೇಳಿದ್ರೆ ಒಂದು ಪ್ರಬುದ್ಧತೆ ಬಂದಿರುತ್ತೆ ಅಂತ. ಸ್ವಾಮಿ ವಿವೇಕಾನಂದರ ಆಲೋಚನೆಗಳನ್ನ, ಉಪನಿಷತ್ತುಗಳು ಹೇಳುವಂತ ಸತ್ಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವನ್ ಬೌದ್ಧಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಗ್ರಾಜ್ಯುಯೇಟ್ಸು, ಪೋಸ್ಟ್ ಗ್ರಾಜ್ಯುಯೇಟ್ಸು, ಅಟ್ಲೀಸ್ಟ್ ಗ್ರಾಜ್ಯುಯೇಷನ್, ದ ಲೀಸ್ಟ್ ವಿ ಆಸ್ಕ್ ಇಸ್ ಗ್ರಾಜ್ಯುಯೇಷನ್ ಅಷ್ಟಿದ್ರೆ ಸುಲಭ ಆಗತ್ತೆ. ಅಂದ್ರೆ ಒಂದು ಮೆಚ್ಯೂರಿಟಿ. ಒಂದು ಆಶ್ರಮ ಅಂತ ಹೇಳಿದ್ರೆ ಎಷ್ಟೋ ಜನ ಬಂದು ಹೋಗ್ತಾರೆ, ಅಷ್ಟು ಜನ ಸಂಪರ್ಕ ಇರೋದು, ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಸೊ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕಾಗತ್ತೆ, ಒಂದು ಪ್ರಬುದ್ಧತೆ ಅನ್ನೋದು ಇರ್ಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ಸಾಮಾನ್ಯವಾಗಿ ಒಂದು ಡಿಗ್ರಿ ಆದ್ರೂ ಆಗಿರ್ಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ ಆಶ್ರಮ ಸೇರೋದು. ಮಾತಾಜಿ, ನೀವು ಆಶ್ರಮಕ್ಕೆ ಬಂದ್ರಿ, ಸನ್ಯಾಸವನ್ನ ತಗೊಂಡ್ರಿ, ಬ್ರಹ್ಮಚರ್ಯವನ್ನ ನೀವು ಪಾಲನೆ ಮಾಡಿದ್ರಿ, ಸನ್ಯಾಸಿ ಆಗಿದ್ದೀರ. ನೀವು ಸನ್ಯಾಸಿಯಾಗಿ ನಂಗೆ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ವಿವೇಕಾನಂದರಿಗಿತ್ತು ಕೊನೆಯದಾಗಿ ನಾನೊಬ್ಬ ಸೋಮಾರಿ ಸನ್ಯಾಸಿಯಾಗಿ ಜೀವನವನ್ನ ಕಳೆದಿಲ್ಲ ಅನ್ನುವ ಆತ್ಮತೃಪ್ತಿ ಇದೆ ಅಂತ. ಈಗ ನನಗೆ ಈ ಆಶ್ರಮವನ್ನ ನೋಡಿದಾಗ, ನಿಮ್ಮ ಆಕ್ಟಿವಿಟೀಸ್ ಅನ್ನ ನೋಡಿದಾಗ ಹಾಗೆ ಅನಿಸ್ತು. ಒಂದು ದೊಡ್ಡ ಸಾಮ್ರಾಜ್ಯವನ್ನೇ, ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ನೀವು ಕಟ್ಟಿದ್ದೀರಾ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಸಾಧನ ಕುಟೀರ ಇರ್ಬೋದು, ವಿವೇಕಾನಂದ ಕುಟೀರ ಇರ್ಬೋದು, ಇಷ್ಟು ದೊಡ್ಡ ಜಾಗದಲ್ಲಿ ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ. ಯಾಕಂದ್ರೆ ಇವತ್ತು ನಾವು ದುಡ್ದು ನಮ್ಮ ಮನೆ ಕಟ್ಕೊಳಕ್ಕೆ ಎಷ್ಟು ಕಾಲ ಬೇಕಾಗಿದೆ. ನೀವು ಇಷ್ಟು ಮಕ್ಕಳನ್ನ ತಯಾರು ಮಾಡ್ತಾ ಒಂದು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ನೀವು ಕಟ್ತಾ ಇದ್ದೀರಾ. ಬಹಳ ಖುಷಿ ಅನ್ಸುತ್ತೆ. ಇದೆಲ್ಲ ನಿಮಗೆ ಈಸಿ ಆಯ್ತಾ, ಕಷ್ಟ ಆಯ್ತಾ? ಜೊತೆಗೆ ಕಾಳಿ ಮಂದಿರನೂ ಕೂಡ ಇದೆ, ಅಲ್ಲಿಗೆ ಪೂಜೆ ಆಗ್ಬೇಕು, ಮತ್ತೊಂದು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದ ಫೈಟ್ ಇದ್ದೇ ಇರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂತ ಅಂದ್ರೆ, ವಿವೇಕಾನಂದರು ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ರಾಮಕೃಷ್ಣ ಮಿಷನ್. ಸ್ವಾಮೀಜಿ ರಾಮಕೃಷ್ಣ ಮಿಷನ್ ನ ಸ್ಥಾಪನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ವಿವೇಕಾನಂದರ ಕಲ್ಪನೆಯಲ್ಲಿ ಮಹಿಳಾ ಸನ್ಯಾಸಿಗಳಿಗೆ ಯಾವ ರೀತಿ ಆದ್ಯತೆ ಇತ್ತು, ಅವರು ಮಹಿಳಾ ಈ ತರ ಮಠಗಳಿಗೆ ಒಂದು ಆಶ್ರಮವನ್ನ ನಿರ್ಮಾಣ ಮಾಡಬೇಕು ಅಂತ ಅವರ ಕಲ್ಪನೆ ಹೇಗಿತ್ತು ಅಂತ. ಇದು ಬಹಳ ಒಳ್ಳೆ ಪ್ರಶ್ನೆ. ವಿವೇಕಾನಂದರು ಅಂತ ಹೇಳಿದ್ರೆ ನಮಗೆ ಫೌಂಡರ್ ಆಫ್ ರಾಮಕೃಷ್ಣ ಮಠ ಅಂಡ್ ರಾಮಕೃಷ್ಣ ಮಿಷನ್ ಅಂತಲೇ ನಾವು ಓದ್ತಾ ಇರ್ತೀವಿ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದು. ಆದ್ರೆ ವೈಯಕ್ತಿಕವಾಗಿ ಸ್ವಾಮಿ ವಿವೇಕಾನಂದರ ಆಶಯ ಏನಿತ್ತು ಅಂತ ಹೇಳಿದ್ರೆ, ಮೊದಲು ಸ್ತ್ರೀಯರಿಗಾಗಿ ಒಂದು ಮಠ ಕಟ್ಟಬೇಕು ಅಂತ ಅವರು ತಮ್ಮ ಪತ್ರಗಳಲ್ಲಿ ಬರೀತಾರೆ. ಮೊದಲು ಶಾರದಾ ಮಾತೆ ಮತ್ತು ಅವರ ಸ್ತ್ರೀ ಸಂತಾನ, ಅವರಿಗೋಸ್ಕರ ನಾನೊಂದು ಸಂಸ್ಥೆಯನ್ನ ಕಟ್ತೀನಿ, ಆಮೇಲೆ ರಾಮಕೃಷ್ಣರು ಮತ್ತು ಅವರ ಪುರುಷ ಸಂತಾನ ಅಂತ ಹೇಳ್ತಾರೆ ಸ್ವಾಮೀಜಿ. ಸ್ತ್ರೀಯರ ಸಾಧ್ಯತೆಗಳ ಬಗ್ಗೆ, ಸ್ತ್ರೀಯರಲ್ಲಿ ಅಂತರ್ಗತವಾಗಿರುವಂತಹ ಸಾಮರ್ಥ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೆ ಅಪಾರವಾದಂತಹ ಭರವಸೆ ಇತ್ತು. ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಯಾರೋ ಕೇಳ್ತಾರೆ, ಸ್ತ್ರೀಯರ ಯಾವುದೋ ಒಂದು ಸಮಸ್ಯೆ ಕುರಿತಾಗಿ ಸ್ವಾಮೀಜಿ ನೀವೇನ್ ಹೇಳ್ತೀರಾ ಅಂತ ಹೇಳಕ್ ಸ್ವಾಮೀಜಿ ಹೇಳ್ತಾರೆ, ಈ ಸಮಸ್ಯೆಗೆ ಉತ್ತರ ಕೊಡೋದಕ್ಕೆ ನಾನೇನ್ ಸ್ತ್ರೀ ಏನು, ನಾನು ಯಾಕೆ ಉತ್ತರ ಕೊಡ್ಬೇಕು? ಸ್ತ್ರೀಯರಿಗೆ ಸರಿಯಾದ ಶಿಕ್ಷಣ ಕೊಡಿ, ಅವರ ಸಮಸ್ಯೆಗಳಿಗೆ ಅವರೇ ಪರಿಹಾರವನ್ನ
ಕಂಡುಕೊಳ್ತಾರೆ. ಇನ್ನೂ ಒಂದ್ ಕಡೆ ಸ್ವಾಮೀಜಿ ಹೇಳ್ತಾರೆ, ಏನು ಇಲ್ಲಿಯವರೆಗಿನ ನಾಗರಿಕತೆಗಳನ್ನ ಕಟ್ಟಿದವರು ಪುರುಷರಾದ್ರೆ ಮುಂದಿನ ನಾಗರಿಕತೆಗಳನ್ನ ಕಟ್ಟುವವರು ಸ್ತ್ರೀಯರು ಅಂತ ಹೇಳ್ತಾರೆ ಸ್ವಾಮೀಜಿ. ಹೌದಲ್ವಾ? ಇಂಥ ಮಾತುಗಳನ್ನೆಲ್ಲ ಸ್ವಾಮೀಜಿ ಹಲವಾರು ಹೇಳಿದ್ದಾರೆ. ಆದ್ರೆ ಅವರು ಇದ್ದಂತ ಕಾಲದಲ್ಲಿ, ಅವರ ಜೀವಿತ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸ್ತ್ರೀಯರ ಮಠ ಕಟ್ಟೋದಕ್ಕೆ ಅಷ್ಟು ಜನ ಸ್ತ್ರೀ ತ್ಯಾಗಿಗಳು ಬರೋದಕ್ಕೆ ಅವತ್ತು ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರಲಿಲ್ಲ ಆಗಿನ ಕಾಲದಲ್ಲಿ. ಓದಿದವರಿಗೆ ಮನೆ ಬಿಟ್ಟು ಬಂದು ಆಶ್ರಮ ಸೇರುವಂತ ಕಲ್ಪನೆನ ಸ್ವಲ್ಪ ದೂರದ ಕಲ್ಪನೆ ಆಗಿತ್ತು. ಸ್ವಾಮಿ ವಿವೇಕಾನಂದರ ಆ ಕನಸು ಸಾಕಾರ ಆಗಿದ್ದು ಶಾರದಾ ಮಾತೆಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ 1953ನೇ ಇಸ್ವಿ ಅಥವಾ 4ನೇ ಇಸ್ವಿಯಲ್ಲಿ ಶಾರದಾ ಮಠ ಅಂತ ಹೇಳಿ ದಕ್ಷಿಣೇಶ್ವರದಲ್ಲಿ, ಗಂಗಾ ತೀರದಲ್ಲಿ ಆ ಕಡೆ, ಅಲ್ಲಿ ಪ್ರಾರಂಭ ಆಯಿತು. ಶಾರದಾ ಮಠದ ಹಲವಾರು ಶಾಖೆಗಳು ಇವತ್ತು ಭಾರತದಾದ್ಯಂತ ಇವೆ. ಜೊತೆಗೆ ಹೊರ ದೇಶಗಳಲ್ಲೂ ಕೆಲವು ಶಾಖೆಗಳಿವೆ. ಅದಲ್ಲದೆ ನಮ್ಮಂಥ ಆಶ್ರಮಗಳು, ಯಾವುದನ್ನ ನಾವು ಇವತ್ತು ಸ್ವತಂತ್ರ ಆಶ್ರಮಗಳು ಅಂತ ಹೇಳ್ತೀವಿ, ಅಂದ್ರೆ ನೇರವಾಗಿ ರಾಮಕೃಷ್ಣ ಮಠಕ್ಕೆ ಸೇರದೇ ಇದ್ರು ಕೂಡ ಅದಕ್ಕೆ ಒಂದು ಭಾವ ಪ್ರಚಾರ ಪರಿಷತ್ ಅಂತಂದಿದೆ, ಅದಕ್ಕೆ ಅಫಿಲಿಯೇಟ್ ಆಗಿರುವಂತ ಸೆಂಟರ್ಸ್ ಅಂತ ಹೇಳ್ತಾರೆ. ನಾಟ್ ಅ ಡೈರೆಕ್ಟ್ ಬ್ರಾಂಚ್, ಬಟ್ ಅದೇ ಒಂದು ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಆಧಾರದ ಮೇಲೆ ನಡೆಯುವಂತಹ ಸಂಸ್ಥೆಗಳು. ಸೊ ಈ ಬಗೆಯ ಹಲವಾರು ಸ್ತ್ರೀ ಸಂಸ್ಥೆಗಳು ಕೂಡ ಇವೆ. ಇದಕ್ಕೆ ನಮಗೆ ಕೂಡ ಧೈರ್ಯ ಬಂದಿದ್ದು, ಮತ್ತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅವರಿಂದಲೇ. ಯಾವತ್ತೂ ಕೂಡ ನಮ್ಗೆ ಕ್ಷಣ ಮಾತ್ರವೂ ಇದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಅನ್ನಿಸ್ಲೇ ಇಲ್ಲ. ಹಾಗೇನೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ಆಶ್ರಮ ಮಾಗಡಿ ತಾಲೂಕಿನಲ್ಲಿರುವಂತಹ ಪೋಲೋಹಳ್ಳಿಯಲ್ಲಿ, ಇದು ಬಹುಶಃ ಕಳೆದ ಒಂದು 14-15 ವರ್ಷಗಳ ಹಿಂದೆ ನಾವು ತೆಗೆದುಕೊಂಡಂತ ಜಾಗ. ಸಂಪೂರ್ಣವಾಗಿ ಭಕ್ತರ ಸಹಾಯದಿಂದಲೇ ನಡೀತಾ ಇರುವಂಥದ್ದು, ಬೆಳೆದಿರುವಂಥದ್ದು, ಬೆಳವಣಿಗೆ ಆಗ್ತಾ ಇದೆ, ಇನ್ನೂ ಬೇಕಾದಷ್ಟು ಆಗ್ತಾ ಇದೆ. ಆದರೆ ಶ್ರೀಮಾತೆ ಶಾರದಾದೇವಿಯವರ ವಿಶೇಷವಾದಂಥ ಕೃಪೆ, ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಶ್ರೀ ಸನ್ಯಾಸಿನಿಯರ ಒಂದು ಸಂಸ್ಥೆ ಇಲ್ಲಿ ನಿರ್ಮಾಣ ಆಗ್ತಾ ಇರೋದು. ಹಲವಾರು ಚಾಲೆಂಜಸ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇದು ಊರಾಚೆ, ಕಾಡಿಗೆ ಹತ್ರ, ಇಲ್ಲಿ ಕಾಡು ಪ್ರಾಣಿಗಳು ಬಂದು ಹೋಗುತ್ತೆ. ಸಾವಂದುರ್ಗ ಕಾಡು ನಮ್ಗೆ ಇಲ್ಲಿಂದ ಕೇವಲ 1.5-2 ಕಿಲೋಮೀಟರ್ ದೂರ ಇದೆ. ಸೊ ಆ ಬಗೆಯ ಸಮಸ್ಯೆಗಳಿರ್ಬೋದು, ಅಥವಾ ಇಲ್ಲಿ ಸುತ್ತಮುತ್ತ ಕೆಲವೊಮ್ಮೆ ಬೇರೆ ಬೇರೆ ಹಳ್ಳಿಗಳಿಂದ ಆಗುವಂತ ಸಮಸ್ಯೆಗಳಿರ್ಬೋದು, ಹಲವಾರು ಸಮಸ್ಯೆಗಳು. ಬಟ್ ಎಲ್ಲಾ ಸಮಸ್ಯೆಗಳು ಕೂಡ ಹಾಗೆ ಸುಲಭವಾಗಿ ಶಾರದಾ ಮಾತೆಯವರು ಹಾಗೆ ಅದನ್ನ ಪರಿಹಾರವನ್ನು ಕೊಟ್ಟಿದ್ದಾರೆ. ಒಂದೇನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳುವಂತ ಒಂದು ಮಾತು ನನಗೆ ನೆನಪಿರೋದು, ಮನುಷ್ಯ ತಯಾರಾದ್ರೆ ಬೇರೆ ಎಲ್ಲವೂ ಕೂಡ ಅವನ ಸುತ್ತ ಸರಿಯಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು. ಒಂದ್ಸತಿ ದ ಇಂಟೆನ್ಷನ್ ಇಸ್ ಕ್ಲಿಯರ್ ಅಂಡ್ ಸಿನ್ಸಿಯರ್ ಅಂಡ್ ದ ಪರ್ಸನ್ ಇಸ್ ರೆಡಿ, ಎವ್ರಿಥಿಂಗ್ ಗೆಟ್ಸ್ ಅರೇಂಜ್ಡ್ ಅರೌಂಡ್ ದಟ್ ಪರ್ಸನ್ ಆಟೋಮ್ಯಾಟಿಕಲಿ ಅಂದ್ರೆ ಆಗತ್ತೆ. ನಮ್ಗೆ ಸ್ವಲ್ಪ ತಾಳ್ಮೆ ಇರಬೇಕು. ಪೇಷನ್ಸ್, ಪ್ಯೂರಿಟಿ ಅಂಡ್ ಪರ್ಸೀವರೆನ್ಸ್ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ, ಹಾಗೆ ತಾಳ್ಮೆ ಇರಬೇಕು, ಕಾಯ್ಬೇಕು, ಮತ್ತು ಕಷ್ಟಪಡೋದಕ್ಕೆ ಸಿದ್ಧರಾಗಿರ್ಬೇಕು. ಕಷ್ಟಕ್ಕೆ ಹೆದರದವರು ಜೀವನದಲ್ಲಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲಾ ಪಾಠಗಳೂ ನಮಗೆ ಸಿಕ್ಕಿದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದಲೇ. ಮತ್ತು ಶ್ರೀಮಾತೆ ಶಾರದಾದೇವಿಯವರ ಜೀವನ, ಸಹನಾಮೂರ್ತಿ, ತ್ಯಾಗಮೂರ್ತಿ ಶ್ರೀಮಾತೆ ಶಾರದಾದೇವಿಯವರು. ಬಂದವರಿಗೆಲ್ಲ ವಾತ್ಸಲ್ಯವನ್ನು ಸುರಿದಂತಹ ಆ ಪವಿತ್ರತಾ ಸ್ವರೂಪಿಣಿ ಶಾರದಾ ಮಾತೆಯವರ ಜೀವನ ಕೂಡ ಈ ನಿಟ್ಟಿನಲ್ಲಿ ನಮ್ಗೆ ಬೇಕಾದಷ್ಟು ಶಕ್ತಿಯನ್ನು ತುಂಬಿದೆ. ಸ್ತ್ರೀಯರಾಗಿದ್ರು ಕೂಡ ಶ್ರೀಮಾತೆ ಅಂದಿನ ಕಾಲಕ್ಕೆ ನೋಡಿದ್ರೆ ಯಾವ ರೀತಿಯಲ್ಲಿ ಬದುಕಿದ್ರು ಅವರು. ನಿವೇದಿತೆಗೆ ಶಾಲೆ ಓಪನ್ ಶಾರದಾ ಮಾತೆಯವರು ಹೋಗಿ ಇನಾಗ್ರೇಟ್ ಮಾಡಿದ್ದು ನಿವೇದಿತಾ ಶಾಲೆಯನ್ನ ಕಲ್ಕತ್ತಾದಲ್ಲಿ ತೆಗೆದಾಗ, ತಮ್ಮ ಹತ್ರ ಬಂದಂತ ಎಷ್ಟೋ ತಂದೆ ತಾಂದ್ರಿಗೆ ಶ್ರೀಮಾತೆ ಅವತ್ತು ಹೇಳೋರು, ನಿಮ್ಮ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ನಿವೇದಿತೆ ಶಾಲೆ ಕಳಿಸಿ. ಅಮ್ಮ ನಮ್ಮ ಮಕ್ಳಿಗೆ ಮದ್ವೆ ಆಗ್ತಾ ಇಲ್ಲ, ಏನ್ ಮಾಡೋದು, ಯಾಕೆ ಮದ್ವೆ ಮಾಡ್ಬೇಕು ಅಂತ ಅಷ್ಟೆಲ್ಲ ಕೆಡ್ಸ್ಕೊಳ್ತೀರಾ, ಅವ್ರಿಗೆ ಕಳಿಸಿ ನಿವೇದಿತೆ ಶಾಲೆಗೆ, ಓದ್ಲಿ, ಅವರೆಲ್ಲ ಸ್ವತಂತ್ರವಾಗಿ ಅವ್ರ ಜೀವನ ನಡೆಸ್ಲಿ. ಅಂದಿನ ಕಾಲಕ್ಕೆ, ರಿಮೆಂಬರ್ ದಿಸ್ ವಾಸ್ ಇನ್ ದ ಲೇಟ್ 1890s ಅಥವಾ 1900s, ಅರ್ಲಿಯರ್ 1900s. ಆಗನೇ ಶ್ರೀಮಾತೆ ಎನ್ಕರೇಜ್ ಮಾಡ್ತಾರೆ, ಏನು ಹೆಣ್ಣು ಮಕ್ಳು ಮದುವೆ ಆಗ್ಲೇಬೇಕು ಅಂತ ಏನಿಲ್ಲ, ಒಂದು ಶುದ್ಧ ಜೀವನವನ್ನ 10 ಜನರಿಗೆ, ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬಂತೆ ಆ ರೀತಿಯಲ್ಲಿ ನಿಸ್ವಾರ್ಥ ಜೀವನವನ್ನು, ಒಂದು ಶುದ್ಧ ಜೀವನವನ್ನು ನಡೆಸೋದಕ್ಕೂ ಕೂಡ ಅವಕಾಶ ಇದೆ ಅಂತ ಶ್ರೀಮಾತೆ ಎನ್ಕರೇಜ್ ಮಾಡಿರ್ತಾರೆ ಅನೇಕರಿಗೆ. ಸೊ ಇವತ್ತಿಗೂ ಕೂಡ ಶಾರದಾ ಮಾತೆಯವರ ಜೀವನ, ಅವರ ಮಾತುಗಳು ನಾವು ನಮ್ಮ ಜೀವನದಲ್ಲಿ ಬರುವಂತ ಎಷ್ಟೇ ಸಮಸ್ಯೆಗಳನ್ನ ಎದುರಿಸೋದು ಕೂಡ ಶಕ್ತಿಯನ್ನ ಕೊಡ್ತಾ ಹೋಗ್ತಾ ಇದೆ.
ಯಾವುದು ಕೂಡ ದೊಡ್ಡ ಸಮಸ್ಯೆಗಳು ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವುದು ಕೂಡ ನಮ್ಮನ್ನು ದುರ್ಬಲಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ವಿವೇಕಾನಂದ ಹೇಳುವಂತ ಯಾವ ಸಮಸ್ಯೆಯೂ ಕೂಡ ಮನುಷ್ಯನೊಳಗಿರುವಂತ ಆತ್ಮಶಕ್ತಿಗಿಂತ ದೊಡ್ಡದಲ್ವೇ ಅಲ್ಲ. ಮನುಷ್ಯನ ಒಳಗಿರುವಂತ ಆತ್ಮ ಏನಿದೆಯೋ ಸ್ವಸ್ವರೂಪದಲ್ಲಿ ನಮ್ಮ ಮುಂದೆ ಈ ಜಗತ್ತಿನ ಯಾವ ಸಮಸ್ಯೆಗಳು ಕೂಡ ದೊಡ್ಡ ಸಮಸ್ಯೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಕೂಡ ಇದ್ದೇ ಇರುತ್ತೆ. ಸೊ ಈ ಆಶ್ರಮದ ಮೂಲಕ ಒಂದು ಆಶಯ ಕೂಡ ಅದೇ ಇರೋದು, ಏನು, ಒಳ್ಳೆಯ ವಿಚಾರಗಳನ್ನ, ಸದ್ವಿಚಾರಗಳನ್ನ ಸಮಾಜದಲ್ಲಿ ಎಷ್ಟು ಹರಡೋದಕ್ಕೆ ಇವತ್ತು ಅವಶ್ಯಕತೆ ಇದೆ ಅಂತ ನಿಮ್ಗೂ ಗೊತ್ತಿದೆ. ಸದ್ವಿಚಾರಗಳ ಕೊರತೆ, ದುರ್ಬಲ ವ್ಯಕ್ತಿತ್ವಗಳ ನಿರ್ಮಾಣದ ಹಿನ್ನೆಲೆಯಲ್ಲಿ ಸದ್ವಿಚಾರಗಳ ಕೊರತೆಯೇ ಹೆಚ್ಚಿರೋದು. ಶಕ್ತಿಯನ್ನು ಕೊಡುವಂತ, ಚೈತನ್ಯವನ್ನು ತುಂಬುವಂತಹ, ಉತ್ಸಾಹವನ್ನು ತುಂಬುವಂತಹ, ಒಂದು ಪಾಸಿಟಿವಿಟಿ, ಶ್ರದ್ಧೆಯನ್ನ ತುಂಬುವಂತಹ ವಿಚಾರಗಳನ್ನ ಸಮಾಜದಲ್ಲಿ ಹರಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮವೂ ಕೂಡ ಈ ಆಶ್ರಮದಲ್ಲಿ ಆಯೋಜನೆಗೊಳ್ತಾ ಇರುತ್ತೆ. ಒಂದು ಆಧ್ಯಾತ್ಮಿಕ ಹೋರಾಟದ ಬದುಕೇ ನೀವು ಜೀವಿಸ್ತಾ ಇದ್ದೀರಾ. ಆಧ್ಯಾತ್ಮ ಅಂದ ತಕ್ಷಣ ಸುಮ್ಮನೆ ಕೂರೋದಲ್ಲ, ಅದು ಒಂದು ಹೋರಾಟದ ಬದುಕು ಅಂತ. ಅಂದ್ರೆ ಆಧ್ಯಾತ್ಮ ಜೀವನಕ್ಕೆ ಬಂದ ತಕ್ಷಣ ಸುಮ್ಮನೆ ಇದ್ದು ಬಿಡೋದು ಅಂತ ಅನ್ಕೋಬಿಡ್ತಾರೆ. ಹಾಗಲ್ಲ, ಹೀಗೂ ಬದುಕಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಇನ್ನೂ ಒಂದು ಬಹಳ ಸೂಕ್ಷ್ಮದ ವಿಚಾರ ತಿಳ್ಕೊಳ್ಬೇಕು ಅಂತ ನನಗನ್ನಿಸ್ತು. ಏನಪ್ಪಾ ಅಂತ ಅಂದ್ರೆ, ನೀವ್ ಹೇಳಿದ್ರಿ ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ಇರ್ತಾರೆ 9 ವರ್ಷ ಅಂತ. ಆ ರೀತಿ ಬ್ರಹ್ಮಚರ್ಯ ಜೀವನ ನಡೆಸ್ತಾ ಇರೋರ್ನ ನಾನು ನೋಡಿದ್ದೀನಿ. ಒಂದು ವೈಟ್ ಬಟ್ಟೆ ಇರುತ್ತೆ, ಮೇಕಪ್ ಇರಲ್ಲ, ಏನೂ ಇರಲ್ಲ, ಕನ್ನಡಿನೂ ಸಹ ಅವ್ರ ರೂಮಲ್ಲಿ ಬಳಸ್ತಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಯಾವುದೇ ರೀತಿ ಸಾಮಾಜಿಕ ಜಾಲತಾಣ ಇರಲ್ಲ. ನಿಮಗೆ ಕಾವಿ, ಬಹಳ ಮುಖ್ಯವಾಗಿ ಕಾವಿ ಹಾಕೋಣೋದು, ಮೇಕಪ್ ಇಲ್ದೆ ಬದುಕ್ಬಿಡ್ಬೋದು. ಆದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಕೂದಲು ಅಂದ್ರೆ ಬಹಳ ಇಷ್ಟ. ಸನ್ಯಾಸಿಗಳು ಸನ್ಯಾಸತ್ವ ತಗೊಂಡ್ಮೇಲೆ ಫ್ಯಾಷನ್ ನೀವುಗಳು ಅಂದ್ರೆ ಏನು, ನಮ್ಮ ರಾಮಕೃಷ್ಣ ಆಶ್ರಮ ಅಂತ ಹೇಳ್ತೀವಿ, ಇದನ್ನ ಶಾರದಾ ಆಶ್ರಮದಲ್ಲೂ ಕೂಡ ಹೆಣ್ಮಕ್ಳು ಮುಡಿ ಕೊಡ್ತಾರೆ. ಮಾತಾಜಿ, ಯಾಕೆ ಮುಡಿ ಕೊಡ್ಬೇಕು? ಕೂದಲು, ಬಟ್ಟೆ, ಈ ವಿಚಾರಗಳ ಕುರಿತಾಗಿ ಕೇಳಿದ್ರಿ. ಆದ್ರೆ ಈ ಜೀವನಕ್ಕೆ ಕಾಲಿಡುವಂತ ವ್ಯಕ್ತಿಯ ಮನಸ್ಸು ಹೇಗಿರ್ಬೇಕು ಅಂತ ಹೇಳಿದ್ರೆ, ಭೌತಿಕ ಜೀವನದ ಎಲ್ಲವೂ ಕೂಡ ನಮಗೆ ಬಹಳ ಕ್ಷುಲ್ಲಕವಾಗಿ ಕಾಣ್ಬೇಕು ಅಥವಾ ಕಾಣ್ತಾ ಇರತ್ತೆ. ಇನ್ಯಾವುದೋ ಒಂದು ಉನ್ನತವಾದದ್ದು ನಮ್ಮ ಕಣ್ಣು ಕಾಣಿಸ್ತಾ ಇರುವಾಗ ಅಥವಾ ಉನ್ನತವಾದ ಕಡೆಗೆ ನಮ್ಮ ಗಮನ ಇರುವಾಗ ಬಹುಶಃ ಇದೆಲ್ಲ ಅಷ್ಟು ಮುಖ್ಯ ಅನ್ಸೋದೇ ಇಲ್ಲ. ಇದನ್ನ ಮನಸ್ಸಿನಲ್ಲಿ ಆಸೆ ಬಂದು ನಾವು ಅದನ್ನ ತಡೆದು ಹಿಡಿದು ಅದನ್ನ ದೂರ ಮಾಡ್ತಾ ಇರ್ತೀವಿ ಅಂತೇನಲ್ಲ. ಈಗ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿದಾಗ ಆ ಕಡೆ ಆಕರ್ಷಣೆಯೇ ಸಹಜವಾಗಿ ಉಂಟಾಗ ಅದು ಬೇಡ ಅನ್ಸದ್ಮೇಲೆ ಈ ಜೀವನಕ್ಕೆ ಬಂದಿರ್ತೀವಿ. ಹಾಗಾಗಿ ಆ ಕಡೆ ಆಕರ್ಷಣೆ ಬಹಳ ಕಡಿಮೆ. ಹಾಗೇನೆ ಕೂದಲು, ಸನ್ಯಾಸ ಜೀವನದಲ್ಲಿ ಈ ಕಾವಿ ಬಟ್ಟೆನೇ ಯಾಕೆ ಅಂತ ಕೇಳಿದ್ರೆ, ಒಂದು, ಇದು ಬೆಂಕಿಯ ಬಣ್ಣ ಅಂತ, ಪರಿಶುದ್ಧತೆಯ ಸಂಕೇತ. ಎರಡನೇದು ಮಣ್ಣಿನ ಬಣ್ಣ ಕೂಡ ಹೌದು. ಮಣ್ಣು ಏನನ್ನ ನೆನಪು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಒಂದಲ್ಲ ಒಂದಿನ ಈ ಶರೀರ ಮಣ್ಣಿಗೆ ಹೋಗಿ ಸೇರುವಂಥದ್ದೇ, ನಶ್ವರವಾಗುವಂಥದ್ದೇ. ಸೊ ಈ ಶರೀರದ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿಲ್ಲ, ಇದ್ರಲ್ಲಿ ಸಿಕ್ಕಾಕೋಬೇಕಾಗಿಲ್ಲ ಅಂತೇಳಿ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಸನ್ಯಾಸಿಗಳಿಗೆ ಕಾವಿ ಬಟ್ಟೆಯ ಬಣ್ಣ. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕು ಅಂದ್ರೆ ಇದು ನಮ್ಗೆ ಬಹಳ ಸುಲಭ. ಯಾಕಂದ್ರೆ ಎಷ್ಟೋ ಜನ ಯಾವ ಬಟ್ಟೆ ಹಾಕೋಬೇಕು ಅಂತ ಎಲ್ಲ ಕೆಸ್ಕೋತಾ ಇರ್ತಾರೆ, ಇವತ್ತು ಯಾವ ಬಟ್ಟೆ ಹಾಕೊಳ್ಳಿ ಇವತ್ತು ಅಂತ ಹೇಳಿ. ನಮ್ಗೆ ಚಿಂತೆಯೇ ಇಲ್ಲ, ಪ್ರತಿದಿನ ಒಂದೇ ಇರೋದ್ರಿಂದ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ತಮಾಷೆ ಮಾಡ್ತಾ ಇರ್ತೀನಿ ಯುವತಿಯರಿಗೆ, ನಮಗಿದು ಇನ್ನೂ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕೂದಲು, ಸನ್ಯಾಸಿಗಳು ಕೂದಲು ತೆಗೆಯುವಂತಹ ಉದ್ದೇಶ ಕೂಡ ಒಂದು, ಅದು ಅಲಂಕಾರದ ದೃಷ್ಟಿಯಿಂದ ಕೂದಲು ಅದನ್ನ ಬೇರೆ ಬೇರೆ ರೀತಿಯಾಗಿ ತಯಾರು ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಸೊ ನಮ್ಗೆ ಇಲ್ಲಿ ಅಲಂಕಾರ ಬೇಕಾಗೇ ಇಲ್ಲ. ಶರೀರ ಅನ್ನೋದು ನಮ್ಗೆ ಕೇವಲ ಒಂದು ಉಪಕರಣ ಇದ್ದಂತೆ. ಆತ್ಮಸ್ವರೂಪಿಗಳು ಅಂತ ಭಾವಿಸುವಂತವರಿಗೆ ಶರೀರ ನಮ್ಮ ಕೈಲಿರುವಂತ ಒಂದು ಉಪಕರಣ ಹೇಗಿರ್ಬೇಕು, ಚೆನ್ನಾಗಿ ಇಟ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್ ಅಷ್ಟೇ. ಈಗ ನಿಮ್ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ, ಕ್ಯಾಮ್ರಾ ಅದ್ ಏನ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅದಂತೆಲ್ಲ ಕ್ಯಾಮ್ರಾಗ ನೀವು ಅಲಂಕಾರ ಮಾಡುವಂತ ಅವಶ್ಯಕತೆ ಇಲ್ಲ, ಹೌದಲ್ವಾ? ನಮ್ಗೆ ಶರೀರ, ಮನಸ್ಸು ಅಂತ ಹೇಳೋದು ನಮ್ಮ ಕೈಲಿರುವಂತ ಉಪಕರಣಗಳು. ಇದನ್ನ ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು. ಏನೇನ್ ಮಾಡ್ಬೇಕು ಆ ಕೆಲಸಗಳಿಗೆ ಇದರಲ್ಲಿರುವಂತ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತ ಅಷ್ಟೇ ಇರುತ್ತೆ. ಹಾಗಾಗಿ ಇದಕ್ಕೆ ಅಲಂಕಾರದ ಕಡೆಗೆ ಗಮನ ಇರೋದಿಲ್ಲ. ಎರಡನೇದು ಕೂದಲುಗಳನ್ನು ಬೋಳಿಸೋದು, ಕೂದಲು ತೆಗೆಯೋದು. ಇದರ ಹಿನ್ನೆಲೆಯಲ್ಲಿರುವಂತ ಅರ್ಥ ಏನು ಅಂದ್ರೆ, ಮನುಷ್ಯನ ಮನಸ್ಸಿನಲ್ಲೂ ಕೂಡ ಆಸೆಗಳು ಹೇಳ್ತಾನೇ ಇರುತ್ತೆ. ಎಷ್ಟು ಆಸೆಗಳನ್ನ ಈಡೇರಿಸಿದ್ರು ಕೂಡ ಮತ್ತೆ ಹೊಸ ಹೊಸ ಆಸೆಗಳು
ಹೇಳ್ತಾ ಇರುತ್ತೆ. ಹಾಗೆ ಕೂದಲು ಕೂಡ ಮುಂಡನ ಮಾಡಿದ್ಮೇಲೆ ಮತ್ತೆ ಬೆಳೆಯುತ್ತೆ, ಮತ್ತೆ ನಾವು ಮುಂಡನ ಮಾಡಬೇಕು, ಮತ್ತೆ. ಸೊ ಹೇಗೆ ನಾವು ತಲೆಯನ್ನು ಬೋಳಿಸ್ಕೊಳ್ತೀವೋ ಹಾಗೆ ಮನಸ್ಸನ್ನು ಬೋಳಿಸ್ಕೊಳ್ಬೇಕು ಅಂತ. ಆಸೆಗಳಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಈ ಆಸೆಗಳ ಪರಂಪರೆ ಮುಗಿಯುವಂಥದ್ದಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಕೂಡ ಮನುಷ್ಯನಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ತಮ್ಮ ಆಸೆ ನೆರವೇರ್ತು ಅಂದ್ರೆ ಮಕ್ಕಳ ಕುರಿತಾಗಿ, ಮಕ್ಕಳ ಕುರಿತಾಗ ಆಸೆ ಪೂರೈಸ್ತು ಅಂದ್ರೆ ಮೊಮ್ಮಕ್ಕಳ ಕುರಿತಾಗಿ ಬರುತ್ತೆ ಅಲ್ವಾ. ಇನ್ನೂ ಸ್ವಲ್ಪ ಹೆಚ್ಚು ಕಾಲ ಬದುಕಿದ್ರೆ ಮೊಮ್ಮಕ್ಕಳ ಮದುವೆ ನೋಡ್ಬೇಕು ಅಂತ ಆಸೆ ಪಡೋರು ಇರ್ತಾರೆ, ಕೇಳಿರ್ತೀರಿ ನೀವು, ಹೌದಲ್ವಾ. ಇದು ಮುಗಿಯುವಂಥದ್ದಲ್ಲ. ಸೊ ಒಬ್ಬ ಸನ್ಯಾಸಿ ಮೊದಲು ಆಸೆಗಳಿಂದ ಅವನು ಮುಕ್ತನಾಗಿರ್ಬೇಕು. ಹಾಗಾಗಿ ಈ ಕೂದಲನ್ನು ತೆಗೆಸ್ಕೊಳ್ಳೋದು ನಮ್ಗೆ ಯಾವಾಗ ನಾವು ಕೂದಲು ತೆಗೆಸ್ಕೊತಾ ಇರ್ತೀವಿ ಆಗೆಲ್ಲ ನಮ್ಗೆ ನೆನಪು ಮಾಡಿಕೊಡುತ್ತೆ, ಏನು ಹೀಗೆ ಆಸೆಗಳನ್ನು ತೆಗೆದು ಹಾಕಬೇಕು ಅಂತ ಹೇಳಿ. ಸಂಪೂರ್ಣ ತ್ಯಾಗಮಯ ಜೀವನ ಇರುತ್ತೆ ಆಶ್ರಮದಲ್ಲಿ ಅಂತ ನೀವು ಹೇಳಿದ್ರಿ. ಆದ್ರೆ ಮನುಷ್ಯನಿಗೆ ರುಟೀನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನಾವು ಆಗ್ಲಿ ಏನಾದ್ರೂ ಒಂದ್ ಮಾಡ್ತಾ ಇದ್ವಿ ಅಂತ ಅಂದ್ರೆ ಕೇಳ್ತಾರೆ, ನಿಮ್ ಡೈಲಿ ರುಟೀನ್ ಹೇಗಿರುತ್ತೆ, ಹೇಗ್ ಮಾಡ್ತೀರಾ ಅಂತ. ಹಾಗೆ ನೀವು ಸಂಪೂರ್ಣ ಜೀವನವೇ ಆಧ್ಯಾತ್ಮ ಸೇವಾ ಅಂತ ನೀವು ನಿಂತಿರುವಾಗ ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಆಶ್ರಮದಲ್ಲಿ? ಸನ್ಯಾಸಿಗಳದು ಸ್ಪೆಷಲಿ ಸನ್ಯಾಸಿಗಳ ರುಟೀನ್ ಹೇಗಿರುತ್ತೆ ಅಂತ. ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಸನ್ಯಾಸಿಗಳ ಜೀವನ ಏನನ್ನು ಅವಲಂಬಿಸುತ್ತೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಸಾಧನೆಯನ್ನ 4 ಯೋಗಗಳ ಸಮನ್ವಯ ಅಂತ ಹೇಳಿದ್ದಾರೆ. ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಮತ್ತು ಜ್ಞಾನಯೋಗ. ಇದು 4 ಮುಖ್ಯವಾದ ಪಥಗಳು ಯಾವುದ್ರ ಕಡೆಗೆ, ಮೋಕ್ಷದ ಕಡೆಗೆ ಹೋಗ್ಬೇಕಾದ್ರೆ. ಸೊ ಈ 4 ಯೋಗಗಳು ಅಥವಾ 4 ಮಾರ್ಗಗಳೇನಿವೆಯೋ ಈ 4 ಮಾರ್ಗಗಳ ಸಮನ್ವಯ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದು ರಾಮಕೃಷ್ಣ ಪರಂಪರೆಯ ಒಂದು ಕಲ್ಪನೆ, ವಿವೇಕಾನಂದ ಕೊಟ್ಟಿದ್ದು. ಈ ಯೋಗಗಳು ಕೆಲವ್ರ ಜೀವನದಲ್ಲಿ ಭಕ್ತಿಯೋಗ ಹೆಚ್ಚಿರ್ಬೋದು, ಕೆಲವ್ರ ಜೀವನದಲ್ಲಿ ಕರ್ಮಯೋಗ ಹೆಚ್ಚಿರ್ಬೋದು, ಕೆಲವ್ರ ಜೀವನದಲ್ಲಿ ಜ್ಞಾನಯೋಗ ಅಥವಾ ರಾಜಯೋಗ ಹೆಚ್ಚು ಕಡಿಮೆ, ಅದು ಇನ್ ವಾಟ್ ಎವರ್ ಪ್ರಪೋರ್ಷನ್, ಬಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ದಿ 4 ಯೋಗಾಸ್. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ, ಬೆಳಿಗ್ಗೆ 4 ಗಂಟೆಯಿಂದ ಸಾಮಾನ್ಯ 5:30 ಸೂರ್ಯೋದಯಕ್ಕೆ ಮೊದಲು 6 ಗಂಟೆ ಒಳಗೆ ಒಬ್ಬೊಬ್ರು ಅವರವರ ರುಟೀನ್ ಪ್ರಕಾರ ಹೇಳ್ತಾರೆ, ವೈಯಕ್ತಿಕವಾದಂಥ ಜಪಧ್ಯಾನಗಳನ್ನ ಮಾಡಿಕೊಳ್ತಾರೆ. ತದನಂತರ 6 ಗಂಟೆ ಮೇಲೆ ಏನಾಗುತ್ತೆ, ಇಲ್ಲಿ ಪೂಜೆ, ರಾಮಕೃಷ್ಣ ಪೂಜೆ, ಶಾರದಾ ಮಾತೆ ಪೂಜೆ, ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ಕಾಳಿ ಮಾತೆನೂ ಇರೋದ್ರಿಂದ ಕಾಳಿ ಮಾತೆಯ ಪೂಜೆಗೆ ಒಬ್ಬೊಬ್ರು ಒಂದೊಂದು ಕಡೆಗೆ ಪೂಜೆಗಳಿಗೆ ಹೋಗ್ತಾರೆ. ಇನ್ ಕೆಲವರು ಬೇರೆ ಚಟುವಟಿಕೆಗಳಲ್ಲಿ. ಆಶ್ರಮದಲ್ಲಿ ಕರ್ಮಯೋಗ ಬಹಳ ಪ್ರಧಾನವಾದ ಸ್ಥಾನವನ್ನು ಪಡೆಯೋದ್ರಿಂದ ನಮ್ಮ ಆಶ್ರಮ ಸಾಮಾನ್ಯ ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ಕೊಳ್ತೀವಿ. ಜೊತೆಗೆ ನಮ್ಮಲ್ಲಿರುವಂತಹ ಸ್ವಯಂ ಸೇವಕರು, ವಿದ್ಯಾರ್ಥಿನಿಯರು ಕೆಲವರು ಇರೋದ್ರಿಂದ ಅವರು ಕೂಡ ಎಲ್ಲ ಜೊತೆ ಸೇರ್ತಾರೆ. ಎಲ್ಲಾ ಕೆಲಸ ಕಾರ್ಯಗಳನ್ನು ಸಾಮಾನ್ಯವಾಗಿ ನಾವೇ ಎಲ್ಲರೂ ಸೇರಿ ಮಾಡ್ಕೊಳ್ತೀವಿ. ಸೊ ನಮ್ಮ ರುಟೀನಲ್ಲಿ ಬೆಳಿಗ್ಗೆ ಆಮೇಲೆ ಪೂಜಾದಿಗಳು ನಡೆಯುತ್ತೆ. ಆಮೇಲೆ ತಿಂಡಿ ಆದ್ಮೇಲೆ ಸ್ವಲ್ಪ ವೈಯಕ್ತಿಕವಾದಂಥ ಅಧ್ಯಯನದ ಸಮಯ ಇರುತ್ತೆ. ಕಾರ್ಯಕ್ರಮಗಳಿದ್ದ ಪಕ್ಷದಲ್ಲಿ ಕಾರ್ಯಕ್ರಮಕ್ಕೆ ಹೋಗೋರು ಅಲ್ಲಿ ಹೋಗ್ಬೇಕಾಗತ್ತೆ. ಈಗ ಶಾಲೆಗಳಲ್ಲಿ ಎಲ್ಲರೂ ಉಪನ್ಯಾಸ ಇರ್ಬೋದು, ಕಾಲೇಜುಗಳಲ್ಲಿ ಇರ್ಬೋದು, ಎಲ್ಲಾದ್ರೂ ಸತ್ಸಂಗಗಳಿರ್ಬೋದು, ಉಪನ್ಯಾಸಕರದಿರ್ಬೋದು. ಆಶ್ರಮದಲ್ಲೇ ಇರುವವರಿಗೆ ಹೆಚ್ಚು ರುಟೀನ್ ಫಾಲೋ ಮಾಡೋದಕ್ಕೆ ಸುಲಭ ಆಗುತ್ತೆ. ಓಡಾಡುವವ್ರಿಗೆ ಸ್ವಲ್ಪ ಹೆಚ್ಚು ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗೋವ್ರಿಗೆ ಅಲ್ಲಲ್ಲೇ ಎಲ್ಲೆಲ್ಲಿ ಸಾಧ್ಯವೋ ಆಗ ಫಾಲೋ ಮಾಡ್ಕೊಳ್ತಾರೆ. ಮತ್ತೆ ಮಧ್ಯಾಹ್ನ ರೆಸ್ಟ್ ಇರುತ್ತೆ, ಮತ್ತೆ ಅಧ್ಯಯನ ಸಮಯ ಇರುತ್ತೆ, ಮತ್ತೆ ಸಂಜೆ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಆದ್ಮೇಲೆ ಸ್ವಲ್ಪ ಜಪಕ್ಕೆ ಅವಕಾಶ ಇರುತ್ತೆ, ಮತ್ತೆ ರಾತ್ರಿ ಅಧ್ಯಯನ ಇರುತ್ತೆ. ಸಾಮಾನ್ಯವಾಗಿ ರಾತ್ರಿ ಮತ್ತೆ ಅವರವರು ಮಾಡ್ಕೊಳ್ಳೋರು ಜಪ ಧ್ಯಾನಗಳನ್ನ ಮಾಡಿಕೊಳ್ತಾರೆ. ಉಳಿದ ಸಮಯದಲ್ಲೆಲ್ಲ ನಿಷ್ಕಾಮ ಕರ್ಮ ಸೇವೆ. ಬಂದು ಹೋಗೋ ಭಕ್ತರಿರ್ತಾರೆ, ಅವರನ್ನ ಮಾತನಾಡಿಸೋದು, ಅವರ ಸಮಸ್ಯೆಗಳಿಗೆ ಏನಾದರೂ ಸ್ಪಂದಿಸುವಂಥದ್ದು ಅಥವಾ ಭೇಟಿ ಆಗುವುದು, ಹೀಗೆ ಹಲವಾರು ರೀತಿಯ ಕೆಲಸಗಳಲ್ಲಿ ನಾವು ತೊಡಗಿರ್ತೀವಿ. ಅಧ್ಯಯನ ಜ್ಞಾನಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ನಿಷ್ಕಾಮ ಕರ್ಮ ಸೇವೆ ಅಂತ ಹೇಳೋದು ಕರ್ಮಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಧ್ಯಾನ, ಜಪ, ಪೂಜೆ, ಪಾರಾಯಣಗಳು ಇದೆಲ್ಲ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹೀಗೆ ಎಲ್ಲವನ್ನೂ ಕಂಬೈನ್ ಮಾಡಿಕೊಂಡು ಎಲ್ಲರದು ಒಂದೇ ರುಟೀನ್ ಅಂತೂ ಕೆಲವೊಮ್ಮೆ ಇರೋದಿಲ್ಲ, ಅವರು ಸ್ವಲ್ಪ ವೈಯಕ್ತಿಕವಾಗಿ ಚೇಂಜ್ ಆಗ್ತಾರೆ. ಮಾತಾಜಿ, ನೀವು ಹೇಳ್ತಾ ಇದ್ರಿ ಆಶ್ರಮದಲ್ಲಿ ವಿದ್ಯಾರ್ಥಿನಿಯರು ಇರ್ತಾರೆ ಅಂತ. ವಿದ್ಯಾರ್ಥಿನಿಯರು ಅಂದ್ರೆ ಯಾವ ವಯಸ್ಸಿನಲ್ಲಿ ನೀವು ಅವರನ್ನ ಇಲ್ಲಿ ಜಾಯಿನ್ ಮಾಡಿಸ್ಕೊಳ್ತೀರಾ? ಅವರಿಗೆ ಯಾವ ರೀತಿಯಾದ ನೀವು ಎಜುಕೇಶನ್ ಕೊಡ್ತೀರಾ? ಅಂದ್ರೆ ಇಲ್ಲಿ ಅವರಿಗೆ ಯಾರು ಹೇಳ್ಕೊಡ್ತಾರೆ? ಹೌದು, ನಮ್ಮ ಆಶ್ರಮದಲ್ಲಿ ವಿದ್ಯಾರ್ಥಿನಿಯರು ಇದ್ದಾರೆ. ಇದರಲ್ಲಿ 2 ರೀತಿಯಲ್ಲಿ, ಕೆಲವರು ಶಾಲೆ ಕಾಲೇಜುಗಳು ಹೋಗುವವರು ವಿದ್ಯಾರ್ಥಿನಿಯರು ಇದ್ದಾರೆ. ಇನ್ ಕೆಲವು ವಿದ್ಯಾರ್ಥಿನಿಯರು ಆಶ್ರಮದಲ್ಲೇ ಇರ್ತಾರೆ. ಸಂಪೂರ್ಣ ಆಶ್ರಮದ ಜೀವನದ ಎಕ್ಸ್ಪೋಜರ್ ಅವ್ರಿಗೆ ಸಿಗುತ್ತೆ.
ಅವರಿಗೆ ಪಾಠ ನಮ್ಮ ಸ್ವಯಂ ಸೇವಕರೆಲ್ಲ ಬಂದು ಪಾಠ ಮಾಡ್ತಾರೆ. ಇವರು 10th ಸ್ಟ್ಯಾಂಡರ್ಡ್ ಅಲ್ಲಿ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಒಂದಿದೆ, ಅವ್ರದ್ದೇ ಒಂದು ಸಿಲೆಬಸ್ ಇದೆ. ನಮಗೆ CBSE ಬೋರ್ಡು, ICSE ಬೋರ್ಡು, ನಮ್ಮ ಸ್ಟೇಟ್ ಬೋರ್ಡ್ ಇರೋ ಹಾಗೆ NIOS ಅಂತ ಒಂದಿದೆ. ಸೊ ಅದರದ್ದು 10th ಎಕ್ಸಾಮ್ ಬರೀತಾರೆ ಇವರು. ಸೊ ಇದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶಾಲೆಗೆ ಹೋಗೋ ಮಕ್ಕಳಿಗೆ ಸಮಯ ಸಿಗೋದಿಲ್ಲ ಬೇರೆದೆಲ್ಲ ಕಲಿಯೋದಕ್ಕೆ. ಸೊ ನಮ್ಮಲ್ಲಿ ಈ ಮಕ್ಕಳು ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವದ್ಗೀತೆ ಕಲ್ತಿದ್ದಾರೆ, ಲಲಿತ ಸಹಸ್ರನಾಮ ಕಲ್ತಿದ್ದಾರೆ, ವೇದ ಮಂತ್ರಗಳನ್ನ ಕಲ್ತಿದ್ದಾರೆ, ರುದ್ರ ಕಲ್ತಿದ್ದಾರೆ, ಮತ್ತೆ ಕೈಂಕರ್ಯ ಎಲ್ಲ ಮಾಡ್ತಾರೆ, ಪೂಜಾ ಕ್ರಮಗಳನ್ನ ಈಗಾಗಲೇ ಕಲ್ತಿದ್ದಾರೆ, ಅಡುಗೆ ಮನೆಯಲ್ಲೂ ಸಾಕಷ್ಟು ಕೆಲಸ ಮಾಡೋದನ್ನ ಕಲ್ತಿದ್ದಾರೆ. ಸೊ ವ್ಯಕ್ತಿತ್ವದ ಒಂದು ಪರಿಪೂರ್ಣ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಶಾಲೆಗೆ ಹೋಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಒನ್ ಸೈಡೆಡ್ ಆಗ್ಬಿಡುತ್ತೆ. ಮತ್ತೆ ಅವ್ರು ಬಂದ್ಮೇಲೆ ಮತ್ತೆ ಹೋಮ್ವರ್ಕ್ ಪ್ರಾಜೆಕ್ಟ್ಸ್ ಅಂದ್ಕೊಂಡು ಅವ್ರು ಬೇರೆ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ಆ ದೃಷ್ಟಿಯಿಂದ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದ್ರೆ ಈ ಮಕ್ಕಳು ಸಾಕಷ್ಟು ಸಮರ್ಥ ಶಾಲೆಗಳಾಗಿದ್ದಾರೆ. ಅವರು ಹಲವಾರು ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಮತ್ತೆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ನಾವು ಇವತ್ತು ಅವರಿಗೆ ಕೊಡ್ಬೋದು. ಆ ವಯಸ್ಸಿಗೆ ಸಾಮಾನ್ಯವಾಗಿ ಮನೆಗಳಲ್ಲಿ ಕೊಡೋದಿಲ್ಲ, 14-15ನೇ ವಯಸ್ಸಿಗೆ. ಬಟ್ ನಾವು ಆ ವಯಸ್ಸಿಗೆ ಅವ್ರಿಗೆ ಎಷ್ಟೋ ಜವಾಬ್ದಾರಿಗಳನ್ನ ಕೊಡ್ತಾ ಇರ್ತೀವಿ. ಬಹಳ ಸಮರ್ಥವಾಗಿ ಇದನ್ನ ಅವರು ನಿಭಾಯಿಸ್ತಾರೆ. ಸಾಮಾನ್ಯವಾಗಿ ನಾವು 5 ಅಥವಾ 6ನೇ ಕ್ಲಾಸ್ ಆದ್ಮೇಲೆ ಮಕ್ಕಳನ್ನ ತೆಗೆದುಕೊಳ್ತೀವಿ, ಯಾಕಂದ್ರೆ ಅವ್ರ ತಂದೆ ತಾಯಿನ ಬಿಟ್ಟು ಇರೋದಕ್ಕೆ ಅವ್ರಿಗೆ ಒಂದು ಅನುಕೂಲ ಆಗ್ಲಿ ಅಂತ. ಇನ್ನೂ ಸಣ್ಣ ವಯಸ್ಸರಾದ್ರೆ ಕಷ್ಟ ಆಗುತ್ತೆ ಅಂತಂದ್ರೆ, ಇನ್ ಕೆಲವು ಮಕ್ಕಳು ಅವರೆಲ್ಲ ಸ್ವಲ್ಪ ಲೇಟಾಗಿ ಬಂದು ಸೇರಿರೋರು, ಅವರು ಅಥವಾ ಈ ಕಾಲೇಜ್ ಎಜುಕೇಶನ್ ಬಂದ್ಮೇಲೆ ನಾವು ಇಲ್ಲೇ ಹೇಳ್ಕೊಡೋದೇನಿಲ್ಲ, ಅವ್ರು ಕಾಲೇಜ್ಗೆ ಕರೆಸ್ಕೊಡ್ತೇವೆ, ಕಾಲೇಜ್ಗೆ ಹೋಗಿ ಅಧ್ಯಯನ ಮಾಡಪ್ಪ. ಒಟ್ನಲ್ಲಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವತಿಯರನ್ನ ನೀವು ಇಲ್ಲಿ ತಯಾರು ಮಾಡ್ತಾ ಇದ್ದೀರಾ. ಇಲ್ಲಿಯ ಯುವತಿಯರಿಗೆ ಯಾವ ರೀತಿಯಾದ ಆಹಾರ ವ್ಯವಸ್ಥೆ ಇರುತ್ತೆ? ಎಸ್ಪೆಷಲಿ ಹೆಣ್ಮಕ್ಳು ಇರೋದಕ್ಕೆ ಒಂದು ಪ್ರೌಢಾವಸ್ಥೆಯಲ್ಲಿ ಬಂದಾಗ ಹಲವಾರು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗುತ್ತೆ. ಇಲ್ಲಿ ಮಕ್ಳು ನೋಡಿದಾಗ ಇವ್ರು ಸಿಕ್ಕಾಪಟ್ಟೆ ಆಕ್ಟಿವ್, ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ, ಎಷ್ಟು ಓಡಂದ್ರು ಓಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಆಹಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾವ ರೀತಿಯಾದ ಇವರಿಗೆ ಆಹಾರ ಇಲ್ಲಿ ಕೊಡ್ತೀರಾ? ಹೌದು, ಹೇಳಿದ ಸತ್ಯ. ನಮ್ಮ ಮಕ್ಕಳು ನಗರದಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಹೋಲಿಸಿ ನೋಡಿದ್ರೆ ಬಹಳ ಆಕ್ಟಿವ್ ಆಗಿರ್ತಾರೆ, ಬೇಕಾದಷ್ಟು ಕೆಲಸವನ್ನು ಕೂಡ ನಿಭಾಯಿಸ್ತಾರೆ. ಇದಕ್ಕೆ 2 ಕಾರಣ, ಒಂದು ಆಹಾರ, ಇನ್ನೊಂದು ಚಟುವಟಿಕೆ ಕೂಡ. ಒಂದು ಆಶ್ರಮದಲ್ಲಿ, ಎಲ್ಲ ಆಶ್ರಮಗಳು ಇರುವಂಥ ಸಾತ್ವಿಕ ಆಹಾರವೇ ನಮ್ಮ ಆಶ್ರಮದಲ್ಲಿರೋದು. ಆದರೆ ಇವ್ರು ಬೆಳೆಯೋ ಮಕ್ಕಳು ಅದರಿಂದ ಸ್ವಲ್ಪ ಪೌಷ್ಟಿಕಾಂಶದ ಕಡೆಗೆ ಗಮನ ಹರಿಸ್ತೀವಿ. ಸ್ವಲ್ಪ ಒತ್ತಾಯಪೂರ್ವಕವಾಗಿಯೇ ಪೌಷ್ಟಿಕವಾದಂತಹ ಆಹಾರವನ್ನು ನಾವು ಅವ್ರಿಗೆ ಕೊಡ್ತೀವಿ. ಆದರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಲ್ಲಿ ಒಳ್ಳೆ ಎನರ್ಜಿ ಲೆವೆಲ್ ಇರುತ್ತೆ, ತಮೋ ಗುಣದ ಆಹಾರ ಇರೋದಿಲ್ಲ, ಅಂದರೆ ಸಾತ್ವಿಕ ಆಹಾರವೇ ಆಶ್ರಮದಲ್ಲಿ ಇರುತ್ತೆ. ಒಂದು. 2ನೇದು ಯೋಗಾಸನ ಮಾಡ್ತಾರೆ. ಆಮೇಲೆ ಚಟುವಟಿಕೆಯಿಂದ ಕೂಡಿರುವಂಥ ಜೀವನ, ಅದೇ ಏನ್ ಮಾಡುತ್ತೆ, ಮನುಷ್ಯನಿಗೆ ಹೆಚ್ಚು ಆರೋಗ್ಯವನ್ನ ಕೊಡುತ್ತೆ. ಮತ್ತು ಅವ್ರಿಗೆ ದಿನ ಡ್ಯೂಟೀಸ್ ಕೂಡ ಅಸೈನ್ ಆಗಿರುತ್ತೆ, ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ. ಸೊ ಆ ಕೆಲಸಗಳನ್ನು ಮಾಡೋದ್ರಿಂದ ಅವರಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಇವತ್ತು ನಗರದಲ್ಲಿರೋ ಮಕ್ಳಿಗೆ ಏನು ಅರ್ಥ ಆಗ್ಬೇಕು ಅಥವಾ ತಂದೆ ತಾಯಿಗೆ ಏನು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಅವ್ರನ್ನ ಸುಖವಾಗಿ ಬೆಳೆದಷ್ಟು ಅವ್ರನ್ನ ದುರ್ಬಲಗೊಳಿಸ್ತಾ ಇದ್ದೀವಿ ಅಂತ. ಅನುಕೂಲಕರವಾಗಿ ಬೆಳೆಸ್ತೀವಿ, ಸುಖವಾಗಿ ಬೆಳೆಸ್ತೀವಿ, ಏನೂ ಕೆಲಸ ಮಾಡಿಸೋದಿಲ್ಲ ಅನ್ನೋದ್ರ ಮೂಲಕ ಅವರನ್ನ ಹೆಚ್ಚೆಚ್ಚು ದುರ್ಬಲಗೊಳಿಸ್ತಾ ಇದೆ ಆಧುನಿಕ ಸಮಾಜ. ಅವರನ್ನು ನಾವು ಮುಂದಿನ ಜೀವನದ ಚಾಲೆಂಜಸ್ಗೆ ತಯಾರು ಮಾಡ್ಬೇಕಂದ್ರೆ ಅವ್ರನ್ನ ಹೆಚ್ಚೆಚ್ಚು ಶಕ್ತಿಯುತವಾಗಿ ಬೆಳೆಸ್ಬೇಕು. ಆ ಶಕ್ತಿ ಬರೋದು ನಮ್ಮ, ಈಗ ಉದಾಹರಣೆಗೆ ಜಿಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ, ಏನಕ್ಕೆ? ಯಾಕಂದ್ರೆ ಅಲ್ಲಿಗೆ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಮಸಲ್ಸ್ನ ಬಿಲ್ಡ್ ಮಾಡ್ಕೋಬೇಕು, ಶಕ್ತಿ ಬರಬೇಕು ಅಂತ. ಅದೇ ಕೆಲಸಗಳನ್ನು ಮಾಡ್ತಾ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಅವರ ಟಾಲರೆನ್ಸ್ ಲೆವೆಲ್ ಇದೆಯಲ್ಲ, ಪೇನ್ ಟಾಲರೆನ್ಸ್ ಲೆವೆಲ್ ಇರ್ಬೋದು, ಆಮೇಲೆ ಎಷ್ಟು ಸ್ಟ್ರೇನ್ ಅನ್ನ ತೆಗೆದುಕೋಬಹುದು ಅನ್ನೋದು ಇರ್ಬೋದು, ಬೇರೆ ಮಕ್ಳಿಗೆ ಹೋಲಿಸಿ ನೋಡಿದ್ರೆ ಸಹಜವಾಗಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಬಿಕಾಸ್ ದೇ ಅಂಡರ್ಗೋ ಡಿಫ್ರೆಂಟ್ ರುಟೀನ್ ಎವ್ರಿ ಡೇ, ಅವ್ರ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಇದ್ರ ಜೊತೆಗೆ ಅವರಲ್ಲಿ ಒಂದು ಭಗವಂತನಲ್ಲಿ ಶ್ರದ್ಧೆ, ಭಗವಂತನಿಗೆ ಸಂಬಂಧಪಟ್ಟ ಸೇವಾ ಕಾರ್ಯಗಳು, ಕೈಂಕರ್ಯಗಳು ಮಾಡ್ತಾರೆ, ಮತ್ತು ನಿತ್ಯ ಪಾರಾಯಣ ಮಾಡ್ತಾರೆ. ಅದು ಕೂಡ ಒಂದು ಮಾನಸಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ದುರ್ಗಾ ಕವಚ, ಇದರ ಪಾರಾಯಣ ಪ್ರತಿಯೊಬ್ರು ನಿತ್ಯ ಮಾಡ್ತೀವಿ. ಕೆಲವರು 3 ಸತಿ ಮಾಡ್ತೀವಿ, 1 ಸತಿ ಮಾಡ್ತೀವಿ. ಇನ್ನು ಲಲಿತಾ ಸಹಸ್ರನಾಮ ಪಾರಾಯಣವೂ ನಡೆಯುತ್ತೆ. ವಿಶೇಷವಾಗಿ ದುರ್ಗಾ ಕವಚ, ತಾಯಿ ದುರ್ಗೆಯ ರಕ್ಷಣೆ ಎಲ್ಲ ರೀತಿಯಲ್ಲೂ, ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವಳನ್ನು ನಮ್ಮನ್ನ ರಕ್ಷಿಸಿ ಮುನ್ನಡೆಸಲಿ ಅಂತ ಹೇಳುವಂತ ಒಂದು ಭಾವದಿಂದ ದುರ್ಗಾ ಕವಚವನ್ನ ನಿತ್ಯ ಪಾರಾಯಣ ಎಲ್ಲ ಮಕ್ಕಳು ಕೂಡ ಮಾಡ್ತಾರೆ. ದೇವಿ ಸ್ತುತಿಯ ಕೆಲವು ಭಾಗಗಳನ್ನು ಮಾಡ್ತಾರೆ.
ಸೊ ನನಗನ್ಸತ್ತೆ ಮತ್ತೆ ಜಪ ಹೆಚ್ಚಿನವ್ರಿಗೆ ದೀಕ್ಷೆ ಕೂಡ ಆಗಿದೆ, ಮಂತ್ರ ದೀಕ್ಷೆ ಆಗಿದೆ ರಾಮಕೃಷ್ಣ ಮಠದಿಂದ. ಸೊ ಮಂತ್ರ ಜಪ ಮಾಡ್ತಾರೆ ಮತ್ತು ನಿತ್ಯ ಪಾರಾಯಣ ಮಾಡ್ತಾರೆ. ಇದು ಮಾನಸಿಕ ಶಕ್ತಿಯನ್ನ ಕೊಡುತ್ತೆ. ಮಾನಸಿಕ ಶಕ್ತಿ, ಶಾರೀರಿಕ ಶಕ್ತಿ ಎರಡೂ ಚೆನ್ನಾಗಿದ್ದಾಗ ಉತ್ಸಾಹವೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು. ಬಹಳಷ್ಟು ಆಧ್ಯಾತ್ಮಿಕ ವಿಚಾರ, ವಿವೇಕಾನಂದರ ವಿಚಾರವನ್ನ ನೀವು ತಿಳಿಸಿದ್ರಿ. ಬಹಳಷ್ಟು ಪ್ರಶ್ನೆಗಳಿಗಂತೂ ಉತ್ತರ ಸಿಕ್ತು. ಆದ್ರೆ ಒಂದಿಷ್ಟು ಅಂಶಗಳಿರುತ್ತೆ. ಅಂದ್ರೆ ನಮಗೆ ಒಂದು ಪದ, ಒಂದು ವ್ಯಕ್ತಿ, ಒಂದು ಚಿಂತನೆ ಅಂದ್ರೆ ಒಂದೊಂದು ಭಾವನೆಗಳಿರುತ್ತೆ. ಹಾಗಾಗಿ ನಾನು ಒಂದು ಪದ ಹೇಳ್ತೀನಿ, ನಿಮಗೆ ಅದಕ್ಕೆ ನಿಮ್ಮ ಭಾವನೆ ಏನು ಅನ್ನೋದನ್ನ ನೀವು ಒಂದು ವಾಕ್ಯದಲ್ಲಿರ್ಬೋದು, ಒಂದು ಪದಗಳಲ್ಲಿರ್ಬೋದು, ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಉತ್ತರ ಕೊಡಿ ಮಾತಾಜಿ. ಮೊದಲನೇದಾಗಿ, ವಿವೇಕಾನಂದರ ಆಶ್ರಮ, ಶ್ರೀಮಾತೆಯವರ ಆಶ್ರಮ ಅಂದ್ರೆ ಭಾರತ ನೆನಪಾಗುತ್ತೆ. ಭಾರತ ಅಂದ್ರೆ ತೀರ್ಥಕ್ಷೇತ್ರ. ಭಾರತವೇ ಒಂದು ತೀರ್ಥಕ್ಷೇತ್ರ ಅಂತ ಕರೆದ್ರು ಸ್ವಾಮಿ ವಿವೇಕಾನಂದರು. ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ. ರಾಮಕೃಷ್ಣರು ಭಗವಂತ, ಭಗವತ್ ಪ್ರಜ್ಞೆ, ಗಾಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರಲ್ಲ, ಅವರ ಇಡೀ ಜೀವನದಲ್ಲಿ 24 ದಿನದ ಪ್ರತಿದಿನದ 24 ಗಂಟೆಗಳನ್ನ ಅವರು ಭಗವತ್ ಪ್ರಜ್ಞೆಯಲ್ಲಿ, ಗಾಡ್ ಕಾನ್ಶಿಯಸ್ನೆಸ್ ಅಲ್ಲಿ ಕಳೆದ್ರು. ಮತ್ತು ಭಗವಂತ ಸತ್ಯ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ರು. ಕಾಳಿ, ಕಾಳಿ ಮಾತೆ ನಿರ್ಭಯತೆಯ ಪ್ರತೀಕ. ಶ್ರೀಮಾತೆ, ಶ್ರೀಮಾತೆ ಒಳಗೆ ಒಬ್ಬ ಮನುಷ್ಯ ಒಳಗಡೆ ತುಂಬಿಸಿಕೊಂಡಿರುವಂತ ಅಂತಃಶಕ್ತಿಯ ಪ್ರತೀಕ. ಬಾಹ್ಯದಲ್ಲಿ ಅವರ ಜೀವನ ತಾಳ್ಮೆ, ಸಹನೆ, ತ್ಯಾಗ, ವಾತ್ಸಲ್ಯ ಇದರಿಂದ ಕೂಡಿತ್ತು ಅನ್ನೋದು ಗೋಚರ ಆಗುತ್ತೆ. ಆದ್ರೆ ಅದೆಲ್ಲದಕ್ಕೂ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಅವರ ಒಳಗಿದ್ದಂತಹ ಅಂತಃಶಕ್ತಿ, ಒಳಗೆ ಪ್ರಚಂಡವಾದ ಅಂತಃಶಕ್ತಿಯನ್ನು ಧರಿಸಿಕೊಂಡಿತ್ತು. ಯೂತ್ಸ್, ಅಪಾರವಾದ ಸಾಧ್ಯತೆಗಳಿರೋದು ಯುವಕರಿಗೆ. ಅಪಾರವಾದ ಸಾಧ್ಯತೆ, ಅನಂತವಾದ ಸಾಧ್ಯತೆ ಅಂತ ಹೇಳಿದ್ರೆ ಯೌವನ. ಆಧ್ಯಾತ್ಮ, ಅಧ್ಯಾತ್ಮ ಪ್ರತಿಯೊಬ್ಬ ಮನುಷ್ಯನ ಕೊನೆಯ ಗುರಿ. ಕೊನೆಯ ಗುರಿ ಆಗ್ಬೇಕಾ, ಅದು ಮೊದಲ ಗುರಿ ಆಗ್ಬೇಕಾ ಮಾತಾಜಿ? ಕೊನೆಯ ಹಂತದಲ್ಲಿ ಮನುಷ್ಯರಲ್ಲಿ ಬರೋದಕ್ಕೆ ಸಾಧ್ಯ ಆಗೋದು. ಅಧ್ಯಾತ್ಮ ಮೊದಲನೇ ಗುರಿ ಆದ್ಮೇಲೆ ಮತ್ತಿನ್ನೇನು ಗುರಿ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಅಲ್ಲಿಂದ ಇಳಿಬೇಕಾಗುತ್ತೆ ಕೆಳಗಡೆ. ಇದು ಕೊನೆಯ ಗುರಿ ಆದ್ರಿಂದ ಈ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಭೋಗ ಮುಗಿದ ಮೇಲೆ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ಅದು ಕೊನೆಯ ಹಂತವೇ. ನಿವೇದಿತ, ಮಹಾತ್ಯಾಗ ಒಂದು. ಎರಡನೇದು ಅವಳ ಪ್ರಚಂಡವಾದಂತಹ ಆತ್ಮಶ್ರದ್ಧೆ. ಇಂದಿನ ಸಮಾಜ, ಇಂದಿನ ಸಮಾಜದಲ್ಲಿ ಎರಡು ರೀತಿಯ ಸಮಾಜ ಹೋಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಒಂದು ಕಡೆ ಭಾರತೀಯತೆ ಕಡೆಗೆ ಹಿಂದಿರುತ್ತಾ ಇರುವಂತ ಸಮಾಜವನ್ನು ಕಾಣ್ತಾ ಇದ್ದೀವಿ. ಅದರ ಅರಿವಿಲ್ಲದೆ ಇನ್ನೂ ಸ್ವಲ್ಪ ಆಧುನಿಕತೆಯ ಕಡೆಗೆ, ಪಾಶ್ಚಾತ್ಯೀಕರಣದ ಕಡೆಗೆ ಹೋಗ್ತಾ ಇರುವಂತ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ. ಬಟ್ ದರ್ ಇಸ್ ಸಮಥಿಂಗ್ ಪಾಸಿಟಿವ್ ಆಲ್ಸೋ ಹ್ಯಾಪನಿಂಗ್ ಅನಿಸ್ತಾ ಇದೆ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ, ಕಳೆದ 8-10 ವರ್ಷಗಳಲ್ಲಿ. ಏನದು ರಿಸರ್ಜೆನ್ಸ್ ಆಫ್ ಇಂಡಿಯನ್ ವ್ಯಾಲ್ಯೂಸ್, ರಿಸರ್ಜೆನ್ಸ್ ಆಫ್ ಪ್ರೈಡ್ ಅಂಡ್ ಇಂಡಿಯನ್ ಥಾಟ್ಸ್, ಇದು ಕೂಡ ಬರ್ತಾ ಇದೆ. ಇದು ಕಡಿಮೆ ಇರ್ಬೋದು, ಬಟ್ ಇದರ ಪರಿಚಯ ಇಲ್ಲ. ಇನ್ನೂ ಸ್ವಲ್ಪ ಇದನ್ನ ಮರೆತು ಬದುಕ್ತಾ ಇರುವವರು ಕೂಡ ಎರಡು ತರದಲ್ಲಿ ಇದ್ದಾರೆ. ಮಾತಾಜಿ, ಈ ಆಶ್ರಮದಲ್ಲಿ ಸ್ವತಃ ಕಾಳಿ ಮಾತಾ ಇದ್ದಾರೆ, ದಿವ್ಯತ್ರಯರಿದ್ದಾರೆ, ಹಲವಾರು ಜನ ಯುವತಿಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಅದ್ಭುತವಾದ ಪರಿಸರ ಇದೆ. ಈ ಆಶ್ರಮದ ಮೂಲಕ ಯಾವ ರೀತಿಯ ಸೇವೆಗಳಾಗ್ತಿದೆ? ಕ್ಷೇತ್ರವಾರು ಸೇವೆಗಳು ಯಾವ ರೀತಿ ಆಗ್ತಾ ಇದೆ? ಯಾವ್ಯಾವ ಕ್ಷೇತ್ರದಲ್ಲಿ ನೀವು ಸೇವಾ ಕಾರ್ಯವನ್ನ ಮಾಡ್ತಿದ್ದೀರಾ ಅಂತ? ಸ್ವಾಮಿ ವಿವೇಕಾನಂದರ ಮುಖ್ಯವಾದಂತಹ ಸಂದೇಶ ಮತ್ತು ಅವರ ಜೀವನದ ಉದ್ದೇಶ ಕೂಡ ಮನುಷ್ಯ ನಿರ್ಮಾಣ ಅಂತ ಅವರು ಹೇಳ್ತಾರೆ. ಮ್ಯಾನ್ ಮೇಕಿಂಗ್ ಇಸ್ ಮೈ ಮಿಷನ್ ಅಂತ ಹೇಳಿ. ಸೊ ನಮ್ದು ಹಲವಾರು ಚಟುವಟಿಕೆಗಳು ಮನುಷ್ಯ ನಿರ್ಮಾಣದ ದೃಷ್ಟಿಯಿಂದ. ಈಗ ವಿದ್ಯಾರ್ಥಿನಿಯರು, ಇಲ್ಲಿ ಬೆಳೀತಾ ಇರುವಂತ ವಿದ್ಯಾರ್ಥಿನಿಯರು ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು. ಇದಲ್ಲದೆ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ನಿರಂತರ ಭೇಟಿ ಕೊಟ್ಟು, ವಿಶೇಷವಾಗಿ ಮಾಗಡಿ ತಾಲೂಕಿನಲ್ಲಿ ಹೆಚ್ಚಿನ ಶಾಲೆಗಳಿಗೆ ನಾವು ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲೂ ಕೂಡ ನಮ್ಮ ಆಶ್ರಮ ಇರೋದ್ರಿಂದ ಅಲ್ಲಿ ಕೂಡ ಹಲವಾರು ಶಾಲಾ ಕಾಲೇಜುಗಳಿಗೆ ಹೋಗಿ ನಿರಂತರ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನ ತಲುಪಿಸುವಂಥದ್ದು. ವಿವೇಕಾನಂದರ ಸಂದೇಶ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ವ್ಯಕ್ತಿತ್ವ ವಿಕಸನ ಒಂದು. ಎರಡನೇದು ದೇಶವನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಅಧ್ಯಯನ ಮಾಡಬೇಕು, ದೇಶದ ಬಗ್ಗೆ ಪ್ರೀತಿಸಬೇಕು ಅನ್ನೋ ವಿಚಾರಗಳು ವಿಶೇಷವಾಗಿ. ಮತ್ತು ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಇರ್ತೀವಿ. ನಮ್ಮ ಈ ಮಾಗಡಿಯ ಈ ಪೋಲೋಹಳ್ಳಿ ಆಶ್ರಮದಲ್ಲಿ ಈಗ ಏನು ಒಂದು ಮಕ್ಕಳ ಶಿಬಿರ ನಡೀತಾ ಇದೆಯೋ ಹಾಗೆ ಶಿಕ್ಷಕರಿಗೂ ಕೂಡ 2 ದಿನದ ಅಥವಾ 3 ದಿನದ ವರ್ಕ್ಶಾಪ್ಸ್
ಮಾಡ್ತಾ ಇರ್ತೀವಿ. ಸೊ ಶಿಕ್ಷಕರು ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅಥವಾ ಶಿಕ್ಷಣ ಕೊಡ್ಬೇಕಾದ್ರೆ ಅವ್ರಿಗೊಂದು ಮೋಟಿವೇಶನ್ ಬೇಕಲ್ಲ. ಸೊ ಮೋಟಿವೇಶನಲ್ ವರ್ಕ್ಶಾಪ್ ಶಿಕ್ಷಕರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಇದು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ಸಂಬಂಧಪಟ್ಟ ಹಾಗೆ. ಇದಲ್ಲದೆ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರ ನಡೀತಾ ಇರುತ್ತೆ. ಎಲ್ಲ ಉತ್ಸವಗಳ ಆಚರಣೆಗಳು, ದಿವ್ಯತ್ವದ ಜಯಂತಿ ಉತ್ಸವಗಳು, ಪೂಜೆ, ಹೋಮ, ಇದೆಲ್ಲ ಒಂದು ಭಾಗ. ಇನ್ನು ಆಧ್ಯಾತ್ಮಿಕ ಶಿಬಿರಗಳು ಕೂಡ ನೆರವೇರಿಸ್ತೀವಿ. ಭಕ್ತರು ಬಂದು ಇಲ್ಲಿ ಕೆಲವು ದಿನ ಇದ್ದು ಅವರಿಗೋಸ್ಕರ ಆಧ್ಯಾತ್ಮಿಕ ಶಿಬಿರಗಳು, ಭಕ್ತ ಸಮ್ಮೇಳನಗಳು, ಸತ್ಸಂಗಗಳು, ಭಜನೆ ಕಾರ್ಯಕ್ರಮಗಳು, ಇದು ಭಕ್ತರಿಗೋಸ್ಕರ ನಾವು ನಡೆಯುವಂಥ ಕಾರ್ಯಕ್ರಮಗಳು. ಇದಲ್ಲದೆ ವಿಶೇಷವಾಗಿ ನಾವು ಮಾಡೋದು ಸೇವಾ ಚಟುವಟಿಕೆಗಳು. ಎಲ್ಲೆಲ್ಲಿ ಸಮಾಜದಲ್ಲಿ ಕೊರತೆಗಳು ಫೀಲ್ ಆಗುತ್ತೋ, ಎಷ್ಟು ನಮ್ಮ ಇತಿಮಿತಿಗಳು ಸಾಧ್ಯವೋ ಅಷ್ಟನ್ನ ನಾವು ಪೂರೈಸೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಈ ಸುತ್ತಮುತ್ತ ಹಳ್ಳಿಗಳು ಹಲವಾರು ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಒದಗಿಸೋದು. ವಿಶೇಷವಾಗಿ ಕಳೆದ 3 ವರ್ಷಗಳಿಂದ ಮಾಗಡಿ ತಾಲೂಕಿನ ಬುಡಕಟ್ಟು ಸಮಾಜಕ್ಕೆ ಬಹಳಷ್ಟು ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅವರೆಲ್ಲ ಸಾವಂದ್ರದ ಕಾಡಿನಲ್ಲಿ ಇದ್ದವರು, ಕಾಡಿನಿಂದ ಅವ್ರಿಗೆಲ್ಲ ಹೊರಗೆ ಕಳಿಸ್ಬಿಟ್ರು. ಯಾಕಂದ್ರೆ ಆ ಕಾಡಿನಲ್ಲಿ ಇರಬಾರ್ದು ಅಂತ ಹೇಳಿ. ಬಟ್ ಅವ್ರಿಗೆ ಸ್ವಂತ ಜಮೀನಿಲ್ಲ, ಜಾಗ ಇಲ್ಲ, ಸುಮ್ಮನೆ ಎಲ್ಲೋ ಒಂದಷ್ಟು ಜಾಗದಲ್ಲಿ ಇರ್ತಾರೆ. ಬೇಕಾದಷ್ಟು ಬಡತನ ಇದೆ. ಇನ್ನೂ ಎಷ್ಟೋ ಸಣ್ಣ ಹಳ್ಳಿಗಳು ಕೇವಲ ಗುಡಿಸಲುಗಳಲ್ಲೇ ಇದ್ದಾರೆ ಅವರು. ಸೊ ಅಂಥವ್ರಿಗೆ ಮಕ್ಕಳಿಗೆ ಏನೇನು ವ್ಯವಸ್ಥೆ ಬೇಕು, ಅಥವಾ ಅವ್ರಿಗೆ ಕೆಲವು ಸತಿ ಮಳೆಗಾಲಗೋಸ್ಕರ ಟಾರ್ಪಾಲ್ಗಳನ್ನು ಕೊಡಿಸಿದ್ವಿ. ಪಾತ್ರೆ, ಸಾಮಾನು, ಬಟ್ಟೆಗಳು, ಪುಸ್ತಕಗಳು, ಬ್ಯಾಗ್ಗಳು, ಪ್ರಾವಿಷನ್ಸ್. ಈಗ ಇಲ್ಲಿ ಬಂದಿರುವಂತ ನಮ್ಮ ಮಕ್ಕಳ ಶಿಬಿರ ನಡೀತಾ ಇದೆಯಲ್ಲ, ಈ ಮಕ್ಕಳನ್ನೆಲ್ಲ ನಾವು ಮುಂದಿನ ಗುರುವಾರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಒಂದ್ ಹಳ್ಳಿ ಅವ್ರ ಕೈಯಲ್ಲೇ ಕೊಡ್ಸೋಣ ಅಂತ ಹೇಳಿ. ಅಲ್ಲಿ ಎಲ್ಲ ಬಡವರಿಗೆ ಒಂದಷ್ಟು 1-2 ತಿಂಗಳಿಗೆ ಆಗುವಷ್ಟು ಪ್ರಾವಿಷನ್ಸು, ಬ್ಲಾಂಕೆಟ್ಸು, ಆ ಥರದ್ದೆಲ್ಲ ಕೊಡಿಸ್ತಾ ಇದೀವಿ. ಸೊ ಇದು ನಮ್ಮ ವಿಶೇಷವಾದಂಥ ಸೇವಾ ಚಟುವಟಿಕೆಗಳು. ಇದಲ್ಲದೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ. ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಗಡಿ ಸುತ್ತಮುತ್ತ ಕೆಲವು ದೇವಸ್ಥಾನಗಳಲ್ಲೆಲ್ಲ ನೆರವೇರಿಸಿದ್ದೀವಿ. ಮತ್ತು ವಿಶೇಷವಾಗಿ ನಿಮ್ ಗಮನಕ್ಕೆ ತರೋದಕ್ಕೆ ಇಷ್ಟಪಡೋದು ಏನಂದ್ರೆ, ಇದು ಈಗ ನಾವು ಕಳೆದ ವರ್ಷ ಅಷ್ಟೇ ನಮ್ಮ ಆಶ್ರಮದ 25 ವರ್ಷಗಳು ಪೂರ್ಣಗೊಂಡು ನಾವು ರಜತ ಮಹೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಸೊ ಈ ಪ್ರಯುಕ್ತ 25 ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದೀವಿ. ಒಂದೊಂದು ಕಾರ್ಯಕ್ರಮವೂ ಕೂಡ 25 ಸಂಖ್ಯೆ. ಸೊ 25 × 25 625 ಪ್ರೋಗ್ರಾಮ್ಸ್. ಸೊ ಅದು ನೆರವೇರ್ತಾ ಇದೆ. ಕಳೆದ 1 ವರ್ಷದಿಂದ ಮುಂದುವರಿತಾ ಇದೆ. ಇನ್ನೂ 1 ವರ್ಷ ಆದ್ಮೇಲೆ ಮುಂದಿನ ವರ್ಷ ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಅದಕ್ಕೋಸ್ಕರನೇ ಅಲ್ಲಿ ನೀವು ತಯಾರಿ ನೋಡೋದು. ಅದು ಸಹಸ್ರ ಚಂಡಿ ಯಾಗ ಅಂತೀವಿ. 5 ದಿನಗಳ ಒಂದು ಬೃಹತ್ ಕಾರ್ಯಕ್ರಮ. ಕರ್ನಾಟಕದಾದ್ಯಂತ ಎಲ್ಲ ಸಾಧುಗಳು, ಭಕ್ತರು ಬಂದು ಭಾಗವಹಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ. ಸೊ ಭವತಾರಿಣಿ ಆಶ್ರಮ 25 ವರ್ಷಗಳ ಯಶಸ್ವಿ ಸೇವೆಯನ್ನ ಶ್ರೀಮಾತೆಯವರ ಕೃಪೆಯಿಂದ ಪೂರ್ಣಗೊಳಿಸಿದೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನವನ್ನ ಎಲ್ಲರೂ ಜೀವಿಸ್ತಾರೆ, ಆದ್ರೆ ಯಾವ ರೀತಿ ಜೀವನ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ವಂತಕ್ಕೋಸ್ಕರ ಎಲ್ಲರೂ ಬದುಕ್ತಾರೆ, ಆದ್ರೆ ಸಮಾಜಕ್ಕೋಸ್ಕರ ಹೇಗೆ ಬದುಕಬೇಕು ಅನ್ನೋದನ್ನ ಮಾತಾಜಿ ನಮಗೆ ಅವರ ಬದುಕಿನ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸುಮಾರು ಜನ ನಾವು ಮಾತಾಡ್ತೀವಿ ಹೀಗ್ ಬದುಕಬೇಕು ಹಾಗ್ ಬದುಕಬೇಕು ಅಂತ, ಆದ್ರೆ ಮಾತಾಡ್ದಂಗೆ ಬದುಕೋದಿದೆ ಅಲ್ಲ, ಅದು ಈ ಸಮಾಜದಲ್ಲಿ ಬಹಳ ಮುಖ್ಯ. ಬಹಳ ಮುಖ್ಯವಾಗಿ ಒಂದು ಹೆಣ್ಣು ಆಧ್ಯಾತ್ಮಿಕ ಜೀವನವನ್ನ ಆರಿಸ್ಕೊಂಡ ಮೇಲೆ ಆಕೆ ಹೇಗೆ ಪರಿಶುದ್ಧಳಾಗಿ ತಾನು ನಿಂತು ತನ್ನೊಂದಿಗಿರುವವರ ಎಲ್ಲರನ್ನೂ ಕೂಡ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಮನಸ್ಥಿತಿ ಇದೆ ಅಲ್ಲ. ಆಧ್ಯಾತ್ಮ ಅಂದ್ರೆ ಆ ಭಗವಂತನಿಗೆ ಕನೆಕ್ಟ್ ಆಗೋದು ಅಂತ ನಮಗೆಲ್ರಿಗೂ ಗೊತ್ತಿದೆ. ಆದ್ರೆ ಭಗವಂತನೊಂದಿಗೆ ಕನೆಕ್ಟ್ ಆಗೋದ್ರ ಜೊತೆಗೆ ರಾಷ್ಟ್ರ ಸೇವೆ ಹೇಗ್ ಮಾಡ್ಬೇಕು, ರಾಷ್ಟ್ರ ನಿರ್ಮಾಣ ಹೇಗ್ ಮಾಡ್ಬೇಕು, ಸೇವಾ ಕಾರ್ಯಗಳು ಹೇಗಿರ್ಬೇಕು, ಇಂದಿನ ಯುವತಿಯರನ್ನ ಯಾವ ರೀತಿ ನಾನು ಬದುಕಿಸ್ಬೇಕು ಅನ್ನೋದನ್ನ ತಾವು ಬದುಕುವ ಮುಖಾಂತರ ತಮ್ಮ ಗುರುಗಳ ಆಜ್ಞೆ ಅಂತೆ, ತಮ್ಮ ಗುರುಗಳು ಯಾವ ರೀತಿ ಬದುಕಿದ್ರು ಅನ್ನೋದನ್ನು ಅವ್ರು ಹೇಳ್ತಾ ತಾವ್ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಧನ್ಯವಾದ. ರಾಷ್ಟ್ರ ದೇವೋಭವ.